ಹಾಯ್ ಗೈಸ್, ನಾವು ಇವತ್ತಿನ ಲೆಕ್ಚರ್ ಸೀರೀಸ್ ಅಲ್ಲಿ ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ ನ 9 ಚಾಪ್ಟರ್ ಆದಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋ ಚಾಪ್ಟರ್ ನ ಅರ್ಥ ಮಾಡ್ಕೊಳ್ಳೋಣ. ಗೈಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್, ನಾನು ಈಗಾಗಲೇ ನಿಮ್ಮ 8 ಚಾಪ್ಟರ್ ಗಳ ತನಕ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಆ ವಿಡಿಯೋಗಳನ್ನ ನೋಡ್ಕೊಂಡಿಲ್ಲ ಅಂತಂದ್ರೆ ಆ ಚಾಪ್ಟರ್ ವಿಡಿಯೋಗಳನ್ನ ನೋಡ್ಕೊಂಡು ಈ ಚಾಪ್ಟರ್ ಗೆ ಜಂಪ್ ಆಗಿ, ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ಹಾಗಾದ್ರೆ ನೀವು ಯಾವ ಚಾಪ್ಟರ್ ಗಳನ್ನ ಓದಿದೀರಾ? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಬಿಸ್ನೆಸ್ ಎನ್ವೈರನ್ಮೆಂಟ್, ಪ್ಲಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಅನ್ನ 8 ಚಾಪ್ಟರ್ ನ ನೀವು ಈಗಾಗಲೇ ಓದಿದ್ದೀರಾ. ನಾನೀಗ ಅರ್ಥ ಮಾಡ್ಕೊಳ್ಳಕ್ಕೆ ಹೊರಟಿರ್ತಕ್ಕಂತಹದ್ದು 9 ಚಾಪ್ಟರ್ ಯಾವುದು? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಗೈಸ್, ಬಿಫೋರ್ ಜಂಪಿಂಗ್ ಟು ದ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಈ ಚಾಪ್ಟರ್ ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನ ಚಾಪ್ಟರ್ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಎಷ್ಟು ಮಾರ್ಕ್ಸ್ ಗೆ ಬರುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಬಿಡೋಣ. ಸೊ ನಿಮ್ಗೆ ಐಡಿಯಾ ಸಿಗುತ್ತೆ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಗೆ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಬರುತ್ತೆ ಅಂತ ಅಂದ್ಬಿಟ್ಟು. ಗೈಸ್, ನಾನು ಈಗಾಗಲೇ ಬಹಳಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಹೌ ಮೆನಿ ಪಾರ್ಟ್ಸ್ ಆರ್ ದೇರ್ ಇನ್ ಯುವರ್ ಎಕ್ಸಾಮಿನೇಷನ್ಸ್. ನಿಮ್ಮ ಎಕ್ಸಾಮ್ ಪೇಪರ್ ಅಲ್ಲಿ ಎಷ್ಟು ಪಾರ್ಟ್ ಗಳಿರುತ್ತೆ ಅಂತ ಹೇಳಿದೀನಿ. ದೇರ್ ಆರ್ 4 ಪಾರ್ಟ್ಸ್ ಆರ್ ರೈಟ್, ಕರೆಕ್ಟಾ? 4 ಪಾರ್ಟ್ಗಳಿವೆ ಅಂತ ಅಂದ್ಬಿಟ್ಟು ಬಹಳಷ್ಟು ಸಲ ರಿಪೀಟ್ ಮಾಡಿದ್ದೀನಿ. ಹಾಗಾದ್ರೆ ವಿಚ್ ಆರ್ ದೋಸ್ ಪಾರ್ಟ್ಸ್? ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಅಂಡ್ ಪಾರ್ಟ್ ಡಿ, ಕರೆಕ್ಟಾ? 4 ಪಾರ್ಟ್ಗಳಿರುತ್ತೆ, ABCD ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಪಾರ್ಟ್ಗಳು ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಈಗ ನೋಡೋಣ. ಫಸ್ಟ್ ಬರ್ತಕ್ಕಂತಹದ್ದು ಎಷ್ಟು? ಪಾರ್ಟ್ ಎ ಅಲ್ಲಿ ಕೇಳ್ತಕ್ಕಂತಹದ್ದು 1 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇಲ್ಲಿ 2 ಕ್ವಶನ್ ಕೇಳ್ತಾರೆ, ನಿಮ್ಗೆ 2 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ಹಾಗಾದ್ರೆ ಸೆಕೆಂಡ್ ಪಾರ್ಟ್ ಯಾವುದು? ಪಾರ್ಟ್ ಬಿ. ಪಾರ್ಟ್ ಬಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ? ಇಲ್ಲಿ ಕೇಳ್ತಕ್ಕಂತಹದ್ದು 2 ವರ್ಡ್ಸ್ ಅಥವಾ 2 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ 1 ಕ್ವಶನ್ ಕೇಳ್ತಾರೆ, ನಿಮ್ಗೆ ಈಸಿಯಾಗಿ 2 ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡಬಹುದು. ಹಾಗಾದ್ರೆ ಪಾರ್ಟ್ ಸಿ ಅಲ್ಲಿ ಕೇಳ್ತಕ್ಕಂತಹದ್ದು ಎಷ್ಟು ಮಾರ್ಕ್ಸಿನ ಕ್ವಶನ್ಸ್ ಆಗಿರುತ್ತೆ? ಅಲ್ಲಿ ಕೇಳ್ತಕ್ಕಂತಹದ್ದು 4 ಮಾರ್ಕ್ಸಿನ ಕ್ವಶನ್ ಆಗಿರುತ್ತೆ. ಇಲ್ಲಿ 1 ಕ್ವಶನ್ ಕೇಳ್ತಾರೆ, ಸೊ ನೀವು ಈಸಿಯಾಗಿ 4 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಪಾರ್ಟ್ ಡಿ ಅಲ್ಲಿ ಎಷ್ಟು ಕೇಳ್ತಾರೆ? ಪಾರ್ಟ್ ಡಿ ಅಲ್ಲಿ ಕೇಳ್ತಕ್ಕಂತಹ ಕ್ವಶನ್ ಗಳು ಇದರಲ್ಲಿ ಯಾವುದೂ ಇಲ್ಲ. ಹಾಗಾಗಿ ಯಾವ್ದು ಕ್ವಶನ್ ಇಲ್ಲ, ಯಾವುದೇ ರೀತಿಯಾದಂತಹ ಮಾರ್ಕ್ಸ್ ಸ್ಕೋರ್ ಆಗೋದಿಲ್ಲ. ಹಾಗಾಗಿ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಚಾಪ್ಟರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಚಾಪ್ಟರ್ ಇಂದ 4 ಕ್ವಶನ್ಸ್ ಗಳು ಬರುತ್ತೆ. ಸೊ ನೀವು ಈಸಿಯಾಗಿ 8 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು. ಅರ್ಥ ಆಯ್ತಾ? ಸೊ ಹಾಗಾದ್ರೆ ಈಗ ಕ್ಲಾಸಿಗೆ ಜಂಪ್ ಆಗೋಣ. ಏನ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್? ಗೈಸ್, ಇನ್ ಸಿಂಪಲ್ ವರ್ಡ್ಸ್, ನಮ್ಗೆ ಅರ್ಥ ಆಗ್ತಕ್ಕಂತಹ ವರ್ಡ್ ಅಲ್ಲಿ ಕನ್ನಡದಲ್ಲೇ ಒಂದು ಎಕ್ಸ್ಪ್ಲನೇಷನ್ ಕೊಟ್ಬಿಡ್ತೀವಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಏನು ಫೈನಾನ್ಷಿಯಲ್ ಅಂತಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ನಿರ್ವಹಣೆಯನ್ನ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಒಂದು ಎಕ್ಸಾಂಪಲ್ ಕೊಟ್ಟು ನೋಡ್ತೀನಿ. ಹೇಳಿ, ನೀವು ನಿಮ್ಮ ಪೇರೆಂಟ್ಸ್ ಯಾರೋ ಬಿಸ್ನೆಸ್ ಮಾಡ್ತಾ ಇರ್ಬೋದು, ಅಥವಾ ಯಾರೋ ನಿಮಗೆ ಫ್ರೆಂಡ್ಸ್ ಗೊತ್ತಿರೋರು ಅಥವಾ ನಿಮ್ಮ ರಿಲೇಟಿವ್ ಯಾರೋ ಒಬ್ಬ ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಅದಕ್ಕೆ ತುಂಬಾ ಮೇನ್ ಆಗಿ ಏನ್ ಇಂಪಾರ್ಟೆಂಟ್ ಆಗಿರುತ್ತೆ? ಎಸ್, ಅಫ್ಕೋರ್ಸ್, ಏನನ್ನ ಗೆಸ್ ಮಾಡ್ತಾ ಇದೀರಾ? ಅಲ್ಲಿ ಫೈನಾನ್ಸ್ ಮಾಡ್ಬೇಕಾಗತ್ತೆ, ಬಂಡವಾಳ ಇರ್ಬೇಕಾಗತ್ತೆ. ಬಂಡವಾಳ ಇಸ್ ನಥಿಂಗ್ ಬಟ್ ಹಣ ಇರ್ಬೇಕಾಗತ್ತೆ. ಹಣ ಇಲ್ಲದೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಲಿಕ್ಕಾಗ್ತಾ? ಖಂಡಿತ ಯಾವುದೇ ರೀತಿಯಾದಂತಹ ಬಿಸ್ನೆಸ್ ಹಣ ಇಲ್ಲದೆ ಮಾಡ್ಲಿಕ್ಕಾಗಲ್ಲ. ನಾವು ಆರ್ಗನೈಸ್ ಮಾಡ್ತೀವಿ ಅಂತಂದ್ರೆ ಏನೋ ಒಂದು, ಅದಕ್ಕೆ ನೀವ್ ಏನ್ ಬೇಕಾಗುತ್ತೆ? ಫಸ್ಟ್ ನಿಮಗೆ ಮಿಷನರಿ ಅಥವಾ ಮೆನ್, ಅದಕ್ಕಿಂತಾನು ತುಂಬಾ ಇಂಪಾರ್ಟೆಂಟ್ ಏನ್ ರಿಕ್ವೈರ್ಮೆಂಟ್ ಇರುತ್ತೆ? ಮನಿ ತುಂಬಾ ರಿಕ್ವೈರ್ಮೆಂಟ್ ಇರುತ್ತೆ. ಮನಿ ಒಂದಿತ್ತು ಅಂತಂದ್ರೆ ನೀವು ಬೇಕಾದಂತಹ ಹ್ಯೂಮನ್ ರಿಸೋರ್ಸ್ ಮೆನ್ ಅನ್ನು ಪರ್ಚೇಸ್ ಮಾಡ್ಬೋದು, ಮೆಟೀರಿಯಲ್ ಪರ್ಚೇಸ್ ಮಾಡ್ಬೋದು, ಮೆಷಿನರಿ ಪರ್ಚೇಸ್ ಮಾಡ್ಬೋದು, ಕರೆಕ್ಟಾ? ದುಡ್ಡು ಒಂದಿತ್ತು ಅಂತಂದ್ರೆ ಎಲ್ಲವನ್ನು ಮಾಡ್ಬೋದು. ದುಡ್ಡೇ ಇಲ್ಲ ಅಂತಂದ್ರೆ ಯಾವುದೇ ಕೆಲಸಗಳು ಆಗಂಗಿಲ್ಲ. ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು? ಹಣಕಾಸು ನಿರ್ವಹಣೆ. ಒಂದು ಆರ್ಗನೈಸೇಷನ್ ಅಲ್ಲಿ, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಥವಾ ಕನ್ನಡದಲ್ಲಿ ಹಣಕಾಸು ನಿರ್ವಹಣೆಯನ್ನ ಹೇಗೆ ಮಾಡ್ತಾರೆ ಅಂತ ತಿಳ್ಕೊಳ್ಳೋದೇನೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಿದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಮನಿ ರಿಕ್ವೈರ್ಡ್ ಬೈ ಕ್ಯಾರಿಂಗ್ ಔಟ್ ಆಫ್ ಬಿಸ್ನೆಸ್ ಆಕ್ಟಿವಿಟೀಸ್ ಕಾಲ್ಡ್ ಆಸ್ ಬಿಸ್ನೆಸ್ ಫೈನಾನ್ಸ್. ಏನ್ ಹೇಳ್ತಿದ್ರೆ, ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ ಏನು ಹಣದ ಅವಶ್ಯಕತೆ ಇರುತ್ತೆ? ಮನಿ ರಿಕ್ವೈರ್ಡ್. ಒಂದು ಬಿಸ್ನೆಸ್ ಮಾಡಕ್ಕೆ ಏನು ತುಂಬಾ ಇಂಪಾರ್ಟೆಂಟ್? ಮನಿ ಬೇಕು. ಆ ಮನಿ ಏನೇನ್ ಕೆಲಸಗಳನ್ನ ಆಕ್ಟಿವಿಟೀಸ್ ಮಾಡಕ್ ಬೇಕಲ್ಲ, ಆ ಬೇಕಾಗಿರ್ತಕ್ಕಂತಹ ಅಮೌಂಟ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾರೆ. ಮನಿ ರಿಕ್ವೈರ್ಡ್ ಫಾರ್ ಕ್ಯಾರಿಂಗ್ ಬಿಸ್ನೆಸ್ ಆಕ್ಟಿವಿಟೀಸ್ ಕಾಲ್ಡ್ ಆಸ್ ಬಿಸ್ನೆಸ್ ಫೈನಾನ್ಸ್. ಒಂದು ಸಂಸ್ಥೆಯನ್ನ ನಡೆಸಬೇಕು, ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಏನೇನ್ ಬೇಕಾಗುತ್ತೆ? ಒಂದು ಮಿಷನರಿ ತರಬೇಕಾಗುತ್ತೆ, ಮೆಟೀರಿಯಲ್ ತಗೊಬರ್ಬೇಕಾಗುತ್ತೆ, ಗೂಡ್ಸ್, ನಮ್ಗೆ ಏನೇನ್ ಪ್ರಾಡಕ್ಟ್ ಗಳು ಬೇಕಾಗುತ್ತೆ ಅದನ್ನೆಲ್ಲ ತಗೊಬಿಡ್ಬೇಕಾಗುತ್ತೆ, ಆಫೀಸ್ ಸೆಟ್ ಅಪ್ ಮಾಡ್ಬೇಕಾಗತ್ತೆ. ಅದನ್ನೆಲ್ಲ ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾಗುತ್ತೆ? ನಮ್ಗೆ ಹಣ ಬೇಕಾಗುತ್ತೆ, ಕರೆಕ್ಟಾ? ಸೊ ಅದನ್ನ ಮ್ಯಾನೇಜ್ ಮಾಡ್ತಕ್ಕಂತಹದ್ನೇ ಏನೇನು ರಿಕ್ವೈರ್ಮೆಂಟ್ ಇರ್ತಕ್ಕಂತಹ ಮಾಡ್ಬೇಕಾಗ
ಅದನ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಅರ್ಥ ಆಯ್ತು. ಫಂಡ್ಸ್ ನೀಡೆಡ್ ಟು ನೆಕ್ಸ್ಟ್, ಈಗ ಒಂದ್ ವರ್ಡ್ ಅಲ್ಲಿ ನಿಮ್ಗೆ ಏನಾದ್ರು ಕ್ವಶನ್ ಕೇಳ್ತಾರೆ ಅಂತಂದ್ರೆ ಸಿಂಗಲ್ ಲೈನ್ ಅಲ್ಲಿ ನೀವು ಆನ್ಸರ್ ಬರೆದ್ರೆ ಸಾಕಾಗಿರುತ್ತೆ. 2 ಮಾರ್ಕ್ಸ್ ಕೇಳ್ತಾರೆ ಅಂತಂದ್ರೆ ಸ್ವಲ್ಪ ಎಲಾಬರೇಟ್ ಆಗಿ ನೀವು ಇನ್ಫಾರ್ಮೇಶನ್ ಕೊಡ್ಬೇಕಾಗತ್ತೆ. ಫಂಡ್ಸ್ ನೀಡೆಡ್ ಟು ಎಸ್ಟಾಬ್ಲಿಷ್, ಟು ರನ್ ಅಂಡ್ ಮಾಡರ್ನೈಸ್, ಟು ಎಕ್ಸ್ಪ್ಯಾಂಡ್, ಟು ಡೈವರ್ಸಿಫೈ ದ ಬಿಸ್ನೆಸ್ ಫಾರ್ ದಟ್ ಏನಂತ ಹೇಳ್ತಾರೆ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾರೆ. ಏನ್ ಹೇಳ್ತಾ ಇದ್ರೆ ಬಿಸ್ನೆಸ್ ನ ಫಂಡ್ಸ್ ನೀಡೆಡ್ ಟು ಎಸ್ಟಾಬ್ಲಿಷ್, ಒಂದು ಸಂಸ್ಥೆನ ಅಥವಾ ಬಿಸ್ನೆಸ್ ಅನ್ನ ಕಟ್ಟಲಿಕ್ಕೆ ಅಥವಾ ಪ್ರಾರಂಭ ಮಾಡ್ಲಿಕ್ಕೆ. ಎಸ್ಟಾಬ್ಲಿಷ್ ಅಂತಂದ್ರೆ ಏನು, ಪ್ರಾರಂಭ ಮಾಡ್ಲಿಕ್ಕೆ, ಅದನ್ನ ನಡೆಸಲಿಕ್ಕೆ. ಪ್ರತಿ ತಿಂಗಳು ಅವ್ರು ಏನ ರೆಂಟ್ ಕಟ್ಬೇಕಾಗುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಬೇಕಾಗುತ್ತೆ, ವಾಟರ್ ಬಿಲ್ ಕಟ್ಬೇಕಾಗುತ್ತೆ. ಸೊ ಅದನ್ನ ಸ್ಮೂತ್ ಆಗಿ ಸ್ಯಾಲರಿ ಕೊಡ್ಬೇಕಾಗುತ್ತೆ. ಕರೆಕ್ಟಾ? ಫಸ್ಟ್ ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ, ಅದಾದ್ಮೇಲೆ ಅದನ್ನ ರನ್ ಮಾಡ್ಲಿಕ್ಕೆ, ಮಾಡರ್ನೈಸ್ ಮಾಡ್ಲಿಕ್ಕೆ. ಏನಾದ್ರು ಹಳೆ ಸಿಸ್ಟಮ್ ಇತ್ತು ಅಂತಂದ್ರೆ ಅದನ್ನ ಹೊಸ ಸಿಸ್ಟಮ್ ಅಲ್ಲಿ ಬರ್ತಕ್ಕಂತಹ ಅದನ್ನ ಮಾಡರ್ನೈಸ್ ಮಾಡೋದಕ್ಕೆ, ಹಾಗೆ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ, ಒಂದ್ ಡಿಸ್ಟಿಕ್ ಇಂದ ಮತ್ತೊಂದು ಡಿಸ್ಟಿಕ್ ಅಥವಾ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಬ್ರಾಂಚ್ ಗಳನ್ನ ಓಪನ್ ಮಾಡ್ತಕ್ಕಂತಹದ್ದಾಗಿರ್ಬೋದು, ಎಕ್ಸ್ಪ್ಯಾಂಡ್ ಮಾಡ್ಲಿಕ್ಕೆ. ಹಾಗೆ ಡೈವರ್ಸಿಫೈ ಮಾಡ್ಲಿಕ್ಕೆ, ಬೇರೆ ಬೇರೆ ಏನು ಪ್ರಾಡಕ್ಟ್ ದಲ್ಲಿ ಹೋಗ್ತಕ್ಕಂತಹದನ್ನ ಡೈವರ್ಸಿಫೈ ಮಾಡಿ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಕ್ಕಂತಹದ್ದನ್ನೇ ಏನ್ ಹೇಳ್ತಾರೆ ಬಿಸ್ನೆಸ್ ಫೈನಾನ್ಸ್. ಇಷ್ಟೆಲ್ಲ ಮಾಡ್ಲಿಕ್ಕೆ ಏನ್ ಬೇಕಾಗುತ್ತೆ, ಫಂಡ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಫಂಡ್ಸ್ ಮ್ಯಾನೇಜ್ ಮಾಡ್ತಕ್ಕಂತಹದ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. Financial management is concerned with optimal procurement of use of finance. ಏನ್ ಹೇಳ್ತಾ ಇದ್ರೆ ತುಂಬಾ ಗಾಯ್ಸ್ ಇದು ಇಂಪಾರ್ಟೆಂಟ್, ಅಂಡರ್ಲೈನ್ ಮಾಡ್ತಾ ಇದೀನಿ ನೋಡಿ ಇಲ್ಲಿ. ಆಪ್ಟಿಮಲ್ ಪ್ರೊಕ್ಯೂರ್ಮೆಂಟ್ ಅಂಡ್ ಯೂಸ್ ಆಫ್ ಫೈನಾನ್ಸ್. ನಿಮ್ಮ ಹತ್ರ ಏನು ಬಂಡವಾಳ ಇದೆ ಅದನ್ನ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕು. ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೇಕು. ಈಗ ಒಂದು ಬಿಸ್ನೆಸ್ ರನ್ ಮಾಡ್ಲಿಕ್ಕೆ 10 ಲಕ್ಷ ರೂಪಾಯಿ ಬೇಕಾಗಿದೆ ಅಂತಂದ್ರೆ ಆ 10 ಲಕ್ಷ ರೂಪಾಯಿ ಯಾವುದೇ ರೀತಿಯಾದಂತಹ ಪೋಲ್ ಆಗ್ಲಾರ್ದಂಗೆ, ಯಾವುದೇ ರೀತಿಯಾದಂತಹ ವೇಸ್ಟ್ ಆಗ್ಲಾರ್ದಂಗೆ ಮಾಡ್ತಕ್ಕಂತಹದನ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾ ಇದ್ದಾರೆ. Thus, financial management means procurement of required funds at minimum cost and utilization of such funds in an effective manner. ಏನ್ ಹೇಳ್ತಾ ಇದ್ರೆ ನಿಮ್ಗೆ ಬಂಡವಾಳ ಬೇಕಾಗಿರುತ್ತೆ. ಒಂದು ಬಿಸ್ನೆಸ್ ಮಾಡ್ಲಿಕ್ಕೆ 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅದು ತುಂಬಾ ಚಿಕ್ಕದು ಹೇಳ್ತಾ ಇರ್ತಕ್ಕಂತಹದ್ದು. ನೀವು MSME ಆರ್ಗನೈಸೇಷನ್ ಗಳ ಬಗ್ಗೆ ಓದ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಮೈಕ್ರೋ ಅಂದ್ರೇನೋ, ಸ್ಮಾಲ್ ಅಂದ್ರೆ ಮೇಲೆ ನೀವು ಓದಿರ್ತೀರ ಈಗಾಗ್ಲೇ, ಓಕೆನಾ? ಅದನ್ನ ಓದ್ಬೇಕಾದ್ರೆ ಮೈಕ್ರೋದಲ್ಲಿ ಎಷ್ಟು ಕ್ಯಾಪಿಟಲ್ ಬೇಕಾಗ್ತದೆ, ಹಾಗೆ ಮೀಡಿಯಂ ಅಂದ್ರೇನು, ಲಾರ್ಜ್ ಅಂತಂದ್ರೇನು ಅಂತ ಫಸ್ಟ್ PUC ಓದಿದ್ದೀರಾ. ಸೊ ಓಕೆನಾ? ಈಗ ಏನಂತ ಅಂದ್ರೆ ಆ ಬಿಸ್ನೆಸ್ ಮಾಡ್ತಾರೆ ಅಂತಂದ್ರೆ ಕೆಲವು ಬಿಸ್ನೆಸ್ಗೆ 10 ಲಕ್ಷ ಬೇಕಾಗುತ್ತೆ, 20 ಲಕ್ಷ ಬೇಕಾಗುತ್ತೆ, ಕೆಲವಿಗೆ ಕ್ರೋಸ್ ಟುಗೆದರ್ ಅಮೌಂಟ್ ಬೇಕಾಗುತ್ತೆ. ಕರೆಕ್ಟಾ? ಸೊ ಅಮೌಂಟ್ ಅನ್ನ ಬೇರೆ ಬೇರೆ ಫಾರ್ಮ್ ಅಲ್ಲಿ ತಗೊಬರ್ಬೇಕಾಗಿರ್ತದೆ. ಯಾವ ಫಾರ್ಮ್ ಅಲ್ಲಿ ತಗೊಬರ್ಬೇಕಾಗಿರುತ್ತೆ? ಈಗ ನೋಡಿ ಇಲ್ಲಿ ನಿಮ್ದು ಸ್ವಂತ ಅಂತ ಒಂದು ಅಮೌಂಟ್ ಇರುತ್ತೆ. ಒಂದು ಬಿಸ್ನೆಸ್ ಮ್ಯಾನ್ ಯಾರು ಇದ್ದಾರೆ, ಒಂದು ಬಿಸ್ನೆಸ್ ಮಾಡ್ಬೇಕು ಅಂತಂದ್ರೆ ಅವ್ರದ್ದು ಸ್ವಂತ ಒಂದು ಅಮೌಂಟ್ ಇರುತ್ತೆ. ಹಾಗೆ ಅವ್ರ ಫ್ರೆಂಡ್ಸ್ ಹತ್ರ ಆಗಿರ್ಲಿ, ಅವ್ರ ರಿಲೇಟಿವ್ಸ್ ಹತ್ರ ಆಗಿರ್ಲಿ ತಗೊಬರ್ಬೋದಾಗಿದೆ. ಹಾಗೆ ಇನ್ನೂ ಒಂದೇನು ಲೋನ್ ಮೂಲಕ ತಗೊಬರ್ಬೋದಾಗಿದೆ. ಕರೆಕ್ಟಾ? ಬ್ಯಾಂಕ್ ಅಲ್ಲಿ ಏನೋ ಒಂದು ಅಶ್ಯೂರೆನ್ಸ್ ಕೊಟ್ಟು ಅಥವಾ ಏನೋ ಒಂದು ಮಾಡಿ ನೀವು ಬ್ಯಾಂಕ್ ಇಂದ ಸಾಲ ತಗೊಬರ್ಬೇಕಾಗುತ್ತೆ. ಈ ತರ ಬೇರೆ ಬೇರೆ ಫಾರ್ಮ್ ಅಲ್ಲಿ ನೀವು ಹಣವನ್ನು ತಗೊಬರ್ಬೋದಾಗಿದೆ ಒಂದು ಬಿಸ್ನೆಸ್ ರನ್ ಮಾಡ್ಲಿಕ್ಕೆ. ಸೊ ಅದನ್ನ ಕಡಿಮೆ ಕಾಸ್ಟ್ ಅಲ್ಲಿ ತಗೊಂಡ್ ಬಂದು ಯಾವ್ಯಾವ್ದು ಮೆಥಡ್ ಇಂದ ನಾವು ಕ್ಯಾಪಿಟಲ್ ಅನ್ನು ತಗೊಬಂದ್ರೆ ನಮ್ಗೆ ರಿಸ್ಕ್ ಕಡಿಮೆ, ಬರ್ಡನ್ ಕಡಿಮೆ ಅನ್ನೋದ್ರಿಂದ ಅಮೌಂಟ್ ಅನ್ನ ತಗೊಬಂದು ಅಥವಾ ಕ್ಯಾಶ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ಬಿಸ್ನೆಸ್ ನ ಅದರಲ್ಲಿ ಯಾವುದೇ ರೀತಿಯಾದಂತಹ ಅಮೌಂಟ್ ವೇಸ್ಟ್ ಆಗ್ಲಾರ್ದಂಗೆ ಒಂದು ಬಿಸ್ನೆಸ್ ನ ನಡೆಸ್ತಕ್ಕಂತಹದ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಅಂದ್ಬಿಟ್ಟು, ಅದು ಎಫೆಕ್ಟಿವ್ ಆಗಿ ಏನ್ ಮಾಡ್ಬೇಕು, ಫಂಡ್ಸ್ ನ ಯುಟಿಲೈಸ್ ಮಾಡ್ತಕ್ಕಂತಹದ್ನೇ ಬಿಸ್ನೆಸ್ ಫೈನಾನ್ಸ್ ಅಂತ ಹೇಳ್ತಾ ಇದಾರೆ ಅಂತ ಅರ್ಥ ಆಯ್ತು. ಹಾಗಾದ್ರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆನ್ಸ್ ಗಳು ಏನು ಇದ್ರದ್ದು ಪ್ರಾಮುಖ್ಯತೆ ಅಂತ ಅಂದ್ಬಿಟ್ಟು ಒಂದೊಂದಾಗಿ ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಗೈಸ್, ಯಾವತ್ತು ಒಂದು ಆರ್ಗನೈಸೇಷನ್ ಅಥವಾ ಒಂದು ಬಿಸ್ನೆಸ್ ಅಲ್ಲಿ ಒಳ್ಳೆ ಫಂಡ್ಸ್ ಇತ್ತು ಅಂತಂದ್ರೆ ಕರೆಕ್ಟ್ ಆಗಿ ಸ್ಮೂತ್ ಆಗಿ ನಡೀತಿತ್ತು ಅಂತಂದ್ರೆ ಏನಿರುತ್ತೆ, ಆ ಬಿಸ್ನೆಸ್ ಸ್ಟೆಬಿಲಿಟಿ ಇರುತ್ತೆ ಅಂತಂದ್ರೆ ಅದು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದರಲ್ಲಿ ಅಪ್ಸ್ ಅಂಡ್ ಡೌನ್ ಬರ್ತಾ ಇರೋದಿಲ್ಲ, ಸ್ಟೇಬಲ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಸೆಕೆಂಡ್ ಇನ್ಫಾರ್ಮೇಶನ್ ಇಂಪಾರ್ಟೆನ್ಸ್ ಏನಂತ ಹೇಳ್ತಾ ಇದಾರೆ, ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್. ಏನಾಗಿರುತ್ತೆ, ಒಂದು ಫಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ನಾವು ಯಾವ ಪ್ರಾಜೆಕ್ಟ್ ಅನ್ನ ಮಾಡ್ಬೋದು, ಹಾಗೆ ಏನ್ ಡಿಸಿಷನ್ ಮೇಕಿಂಗ್ ನ ತಗೊಳ್ಬಹುದು ಅಂತ ಅಂದ್ಬಿಟ್ಟು ಒಂದು ಐಡಿಯಾ ಇರುತ್ತೆ. ದುಡ್ಡಿಂದ ನೀವು ಪ್ಲಾನ್ ಮಾಡಿದ್ರೆ ಏನಾದ್ರು ನಡೆಯುತ್ತಾ? ಖಂಡಿತ ಅದು ವರ್ಕೌಟ್ ಆಗಂಗಿಲ್ಲ. ಸೊ ಹಾಗಾಗಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಫೋಕಸ್ ಮಾಡುತ್ತೆ ಅಂತಂದ್ರೆ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್ ಗೆ ಅದು ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗೆ ಪ್ರಾಫಿಟಬಿಲಿಟಿ ಮ್ಯಾಕ್ಸಿಮೈಸೇಷನ್. 3ನೇ ಪಾಯಿಂಟ್ ಏನ್ ಹೇಳ್ತಾ ಇದ್ರೆ, ಈಗ ನೀವು ಬಜೆಟ್ ಇರೋದಕ್ಕೆ ಎಸ್ಟಾಬ್ಲಿಷ್ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರುತ್ತೆ ಅಂತ ಹೇಳ್ತಾ ಇದ್ರೆ, ಒಂದು ಡಿಸಿಷನ್ ನ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅಂತ ಇದ್ರೆ. ಹಾಗೆ ಒಬ್ಬ ಬಿಸ್ನೆಸ್ ಮನ್ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಿದ್ದಾನೆ ಅಂತಂದ್ರೆ ಅವ್ನ ಮೇನ್ ಮೋಟಿವ್ ಏನಾಗಿರುತ್ತೆ,
ಅಫ್ಕೋರ್ಸ್ ಪ್ರಾಫಿಟ್ ಮಾಡದಾಗಿರ್ಬೇಕಾಗತ್ತೆ. ಪ್ರಾಫಿಟ್ ಮಾಡದೆ ಅದನ್ನ ಅವನು ಲಾಸ್ ಅಲ್ಲಿ ನಡ್ಕೋದ್ರೆ ಅವ್ರು ಮಾಡ್ಲಿಕ್ಕೆ ಇಷ್ಟ ಆಗುತ್ತೆ, ಅವ್ರಿಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಖಂಡಿತ ಇರಲ್ಲ. ಹಾಗಾಗಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಳ್ತಕ್ಕಂತಹದ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಇಂಪಾರ್ಟೆನ್ಸ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜೀಸ್, ಏನು ಒಂದು ಆರ್ಗನೈಸೇಷನ್ ಅಲ್ಲಿ ಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಬೇರೆ ಬೇರೆ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ. ಸೊ ಯಾವ ಇನ್ವೆಸ್ಟ್ಮೆಂಟ್ ಯಾವ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಹೈ ರಿಟರ್ನ್ಸ್ ಬರುತ್ತೆ ಅನ್ನೋದನ್ನ ಸ್ಟ್ರಾಟಜಿನ ಯೂಸ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ಲಾಂಗ್ ಟರ್ಮ್ ಗ್ರೋತ್, ಒಂದು ಬಿಸ್ನೆಸ್ ತುಂಬಾ ಚೆನ್ನಾಗಿ ಸ್ಮೂತ್ ಆಗಿ ಬಹಳಷ್ಟು ವರ್ಷಗಳು ನಡ್ಕೊ ಹೋಗ್ಬೇಕು ಅಂತಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದು ಜರ್ನಿನ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ ಅದ್ರ ಫೈನಾನ್ಷಿಯಲ್ ತುಂಬಾ ಚೆನ್ನಾಗಿರ್ಬೇಕು. ಸೊ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಲಾಂಗ್ ಟರ್ಮ್ ಗೋಲ್ ಏನಿದೆಯಲ್ಲ ಅದು ಒಂದು ಇಂಪಾರ್ಟೆನ್ಸ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ ಏನು, ಉದ್ದೇಶಗಳು ಏನು ಅನ್ನೋದನ್ನ ನೋಡೋಣ. ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, ಆಗ್ಲೇ ನೋಡ್ದಂಗೆ ಅಫ್ಕೋರ್ಸ್ ಒಂದು ಬಿಸ್ನೆಸ್ ಇನ್ವೆಸ್ಟ್ ಮಾಡಿರುತ್ತೆ, ಅದು ಪ್ರಾಫಿಟ್ ಅನ್ನ ಮ್ಯಾಕ್ಸಿಮಮ್ ಲೆವೆಲ್ ಅಲ್ಲಿ ತರಬೇಕಾಗಿರುತ್ತೆ. ವೆಲ್ತ್ ಮ್ಯಾಕ್ಸಿಮೈಸೇಷನ್, ಹಾಗಾದ್ರೆ ಗೈಸ್ ಈಗ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತಂದ್ರೆ ಪ್ರಾಫಿಟ್ ಮಾಡ್ಬೇಕು ಅಂತ ಆಯ್ತು ಅಂದ್ರೆ ಈಗ ನಾವು ಒಂದು 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, ಅಟ್ ದ ಎಂಡ್ ಆಫ್ ದ ಇಯರ್ ನಮ್ಗೆ 11 ಲ್ಯಾಕ್ 12 ಲ್ಯಾಕ್ಸ್ ವಾಪಸ್ ಅದರಿಂದ ಅಮೌಂಟ್ ಬರಬೇಕು. ಈಗ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಪ್ರಾಫಿಟ್ 1 2 to 3 ಲ್ಯಾಕ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದನ್ನ ಪ್ರಾಫಿಟ್ ಅಂತಾರೆ. ಹಾಗಾದ್ರೆ ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತಂದ್ರೆ ಏನು, ಇಲ್ಲಿ ವೆಲ್ತ್ ಅಂತಂದ್ರೆ ಕ್ಯಾಪಿಟಲ್ ನ ಇನ್ನೂ ಜಾಸ್ತಿ ಮಾಡ್ಕೊಳ್ತಕ್ಕಂತಹದ್ದಾಗಿರ್ಬೋದು. ಹಾಗೇನೆ ಇನ್ನು ಒಂದೇನಂತಂದ್ರೆ ಒಂದು ಯಾವ್ದಾದ್ರು ಪ್ರಾಪರ್ಟಿನ ತಗೊಂಡಿರ್ತಕ್ಕಂತಹದ್ದು ಬಿಸ್ನೆಸ್ ಗೆ ಆಗಿರ್ಬೋದು. ಹಾಗೇನೆ ಇಲ್ಲಿ ವೆಲ್ತ್ ಸಂಪಾದನೆ ಅಂತಂದ್ರೆ ಇರ್ತಕ್ಕಂತಹ ಹ್ಯೂಮನ್ ರಿಸೋರ್ಸ್ ನ ತುಂಬಾ ಚೆನ್ನಾಗಿ ನೋಡ್ತಕ್ಕಂತಹದ್ದಾಗಿರ್ಬೋದು. ಈ ತರ ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಬರ್ತಾ ಹೋಗುತ್ತೆ. ಸೊ ಇದು ಒಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಆಬ್ಜೆಕ್ಟಿವ್ ಆಗಿದೆ ಅಂತ ಹೇಳ್ತಿದ್ರೆ. ಟು ಕನ್ಫರ್ಮ್ ಅಂಡ್ ಅಡಿಕ್ವೇಟ್ ಸಪ್ಲೈ ಆಫ್ ಫಂಡ್ಸ್, ಏನು ಒಂದು ಆರ್ಗನೈಸೇಷನ್ ಗೆ ಬೇರೆ ಬೇರೆ ರೀತಿಯಾದಂತಹ ಫಂಡ್ಸ್ ಗಳು ಬೇಕಾಗುತ್ತೆ, ಫಂಡ್ಸ್ ಅನ್ನ ತಗೊಬರ್ಬೇಕಾಗತ್ತೆ. ಸೊ ಯಾವ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ತಗೊಬರಕಾಗತ್ತ ಅಂತ ಅಂದ್ಬಿಟ್ಟು ಫಂಡ್ಸ್ ನ ದುಡ್ಡಿದ್ರೆ ತಾನೇ ಬಿಸ್ನೆಸ್ ಮಾಡಕ್ಕಾಗತ್ತೋ, ಆ ಬೇರೆ ಬೇರೆ ಫಾರ್ಮ್ ಅಲ್ಲಿ ಫಂಡ್ಸ್ ನ ತಗೊಬರ್ಲಿಕ್ಕೆ ಆಗ್ತದ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಟು ವಾಂಟ್ ಪೇ ರಿಟರ್ನ್ಸ್ ಫಾರ್ ಶೇರ್ ಹೋಲ್ಡರ್ಸ್, ಏನ್ ಹೇಳ್ತಾ ಇದ್ರೆ ಶೇರ್ ಹೋಲ್ಡರ್ಸ್ ಬಿಸ್ನೆಸ್ ಗೆ ಅಮೌಂಟ್ ಅನ್ನ ಹಾಕಿರ್ತಾರೆ, ಅವ್ರು ಯಾವ ಇಂಟೆನ್ಷನ್ ಅಲ್ಲಿ ಹಾಕಿರ್ತಾರೆ, ಅದು ಪ್ರಾಫಿಟ್ ಮಾಡ್ತಾರೆ, ಪ್ರಾಫಿಟ್ ಮಾಡಿದಾಗ ನಮ್ಗೆ ಡಿವಿಡೆಂಟ್ ಅನ್ನ ಕೊಡ್ತಾರೆ ಅಂತ ಅಂದ್ಬಿಟ್ಟು ಆಗಿರುತ್ತೆ. ಕರೆಕ್ಟಾ? ಆ ಡಿವಿಡೆಂಟ್ ಅನ್ನ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಅಂತಂದ್ರೆ ಬಿಸ್ನೆಸ್ ಏನ್ ಮಾಡಿರ್ಬೇಕು, ಪ್ರಾಫಿಟ್ ಅಲ್ಲಿ ನಡೀತಾ ಇರ್ಬೇಕು. ಹಾಗಾಗಿ ಯಾರು ಒಂದು ಬಿಸ್ನೆಸ್ ಮೇಲೆ ಅಥವಾ ಒಂದು ಕಂಪನಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆ ರಿಟರ್ನ್ಸ್ ನ ಕೊಡ್ಬೇಕಾಗತ್ತೆ. ಅವ್ರಿಗೆ ಏನು ಶೇರ್ ಹೋಲ್ಡರ್ಸ್ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ಶೇರ್ ಹೋಲ್ಡರ್ಸ್ ಅವ್ರಿಗೆ ಒಂದೊಳ್ಳೆ ಅಮೌಂಟ್ ಅನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಟು ಹೆಲ್ಪ್ ಇನ್ ಎನ್ಹಾನ್ಸಿಂಗ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್, ಏನಾಗುತ್ತೆ ತುಂಬಾ ಸ್ಟೇಬಲ್ ಇದ್ದಂತಹ ಆರ್ಗನೈಸೇಷನ್ ಗಳಿಗೆ ಏನಾಗಿರುತ್ತೆ ಅಂತಂದ್ರೆ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರು ತುಂಬಾ ಈಕ್ವಲ್ ಆಗಿ ನಡ್ಕೊತಾ ಹೋಗುತ್ತೆ, ತುಂಬಾ ಫ್ಲಕ್ಚುಯೇಷನ್ಸ್ ಗಳು ಇರೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ, ಟು ಪ್ಲಾನ್ ಆಪ್ಟಿಮಮ್ ಫಂಡ್ಸ್ ಯುಟಿಲೈಸೇಷನ್, ಇರ್ತಕ್ಕಂತಹ ಒಂದು ಆರ್ಗನೈಸೇಷನ್ ಅಲ್ಲಿ ಇರ್ತಕ್ಕಂತಹ ಫಂಡ್ಸ್ ಗಳನ್ನ ಎಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ಬೇಕು, ಯಾವ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಮೀನ್ ಆಫ್ ಫೋಕಸ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಬ್ಜೆಕ್ಟಿವ್ ಆಗಿದೆ ಅಂತ ಹೇಳ್ತಾ ಇದ್ರೆ. ಟು ಎಸ್ಟಾಬ್ಲಿಷ್ ಸೇಫ್ಟಿ ಆನ್ ಇನ್ವೆಸ್ಟ್ಮೆಂಟ್, ಒಬ್ಬ ಇನ್ವೆಸ್ಟರ್ ಅಥವಾ ಶೇರ್ ಹೋಲ್ಡರ್ಸ್ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ, ಆ ಅಮೌಂಟ್ ಸೆಕ್ಯೂರ್ ಆಗಿರ್ಬೇಕು ತಾನೆ, ಅವನೇನೋ ಪ್ರಾಫಿಟ್ ಜಾಸ್ತಿ ಬರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು. ಆ ಯಾವ ಇಂಟೆನ್ಷನ್ ಅಲ್ಲಿ ಹಾಕಿರ್ತಾನೆ ಅವನಿಗೆ ಪ್ರಾಫಿಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅವ್ನಿಗೆ ಇನ್ವೆಸ್ಟ್ಮೆಂಟ್ ಲಾಸ್ ಆಗೋಯ್ತು ಅಂತಂದ್ರೆ ಅವ್ನಿಗೆ ಇಷ್ಟ ಆಗತ್ತಾ? ಖಂಡಿತ ಇಲ್ಲ. ಸೊ ಹಾಗಾಗಿ ಅವ್ನು ಏನ್ ಇನ್ವೆಸ್ಟ್ಮೆಂಟ್ ಮಾಡಿದಾರಲ್ಲ ಅದಕ್ಕೂ ಕೂಡ ಏನ ಸೇಫ್ಟಿಯನ್ನ ಕೊಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಫೈನಲ್ ಆಗಿ ಟು ಅಶ್ಯೂರ್ ಎ ಸೌಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್, ಒಂದು ಬಿಸ್ನೆಸ್ ನೋಡಿ ಇಲ್ಲಿ ಇವಾಗ ಏನಾಗುತ್ತೆ ಸೌಂಡ್ ಕ್ಯಾಪಿಟಲ್ ಸ್ಟ್ರಕ್ಚರ್ ಅಂತಂದ್ರೆ 10 ಲಕ್ಷ ರೂಪಾಯಿ ಒಂದು ಬಿಸ್ನೆಸ್ ಇರ್ಬೇಕು, ನೀವು ಒಂದು 5 ರಿಂದ 6 ಲಕ್ಷ ನಿಮ್ಮ ಓನ್ ಇತ್ತು ಅಂತಂತಂದ್ರೆ ಒಂದನ್ನ 4 ಲಕ್ಷ ಹೊರಗಡೆ ಲೋನ್ ಇಂದ ತಗೊಬಂದಾಗ ನಿಮ್ಮ ಬಿಸ್ನೆಸ್ ರೆಡಿ ಆಗಿ ಸ್ಮೂತ್ ಆಗಿ ರೆಡಿ ಆಗುತ್ತೆ. ಅದೇನೆ ವೈತ ವರ್ಷ ಮಾಡಿದ್ರೆ ಅಂದ್ರೆ 6 ಲಕ್ಷ ಲೋನ್ ತಗೊಂಡು ಬರೀ 4 ಲಕ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಏನಾಗುತ್ತೆ, ಈಗ ಸಪೋಸ್ ಲಾಸ್ ಆಯ್ತು ಅಂತಂದ್ರೆ ಈ ಕಡೆ ಡಬಲ್ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಎಕ್ಸ್ಪೆನ್ಸಸ್ ಆಗ್ತಾ ಹೋಗುತ್ತೆ, ಲಾಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಯಾವ ಮೆಥಡ್ ಅಲ್ಲಿ ನೀವು ಅಮೌಂಟ್ ಅನ್ನ ಕ್ಯಾಪಿಟಲ್ ನ ತಗೊಬರ್ಬೇಕು, ಯಾವ ಸ್ಟ್ರಕ್ಚರ್ ಅಲ್ಲಿ ಕ್ಯಾಪಿಟಲ್ ಮಾಡ್ಬೇಕು ಅನ್ನೋದನ್ನು ಮಾಡ್ಬೇಕಾಗತ್ತೆ. ಅದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಮತ್ತೊಂದು ಆಬ್ಜೆಕ್ಟಿವ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ರೈಟ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ಗೊತ್ತಾಯ್ತು, ಅದರ ಇಂಪಾರ್ಟೆನ್ಸ್ ಮತ್ತೆ ಆಬ್ಜೆಕ್ಟಿವ್ ಅಂತಂದ್ರೆ ಏನು ಅಂತ ಈಗಾಗಲೇ ಅರ್ಥ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಡಿಫ್ರೆಂಟ್ ಟೈಪ್ಸ್ ಗಳು ಯಾವ್ದು, ಟೈಪ್ಸ್ ಅಂತಂದ್ರೆ ಏನು, ವಿಧಗಳು ಯಾವ್ಯಾವ್ದು ಅಂತ ಅಂದ್ಬಿಟ್ಟು ನೋಡೋಣ. ಹಾಗಾದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನಂತ ಹೇಳಿದೀನಿ, ಒಂದು ಬಿಸ್ನೆಸ್ ರನ್ ಮಾಡ್ಬೇಕು ಅಂತಂದ್ರೆ ಏನ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಮನಿ ಏನ್ ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ತಿಳ್ಕೊಂಡಿದೀವಿ. ಆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ನಾವು ಯಾವ್ಯಾವ ತರ
ಟೈಪ್ಸ್ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಇನ್ವೆಸ್ಟ್ಮೆಂಟ್ ಡಿಸಿಷನ್, ನಾನು ಒಂದು ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಪ್ರತಿಯೊಂದು ಎಲಾಬ್ರೇಟ್ ಆಗಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ತೀವಿ. ಈ ಇಂಟ್ರೊಡಕ್ಷನ್ ಅಲ್ಲೇ ನಿಮ್ಗೆ ಟೈಪ್ಸ್ ಅಂತ ಅನ್ಬೇಕಾದ್ರೆ ಒಂದೊಂದು ಸ್ಮಾಲ್ ಆಗಿ ಮೀನಿಂಗ್ ನ ಹೇಳ್ಬಿಡ್ತೀನಿ, ಸೊ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ವೆಸ್ಟ್ಮೆಂಟ್ ಡಿಸಿಷನ್, ಏನ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ನಿಮ್ಮ ಹತ್ರ ಒಂದಷ್ಟು ಕ್ಯಾಪಿಟಲ್ ಇರುತ್ತೆ, ಯಾವ್ದೋ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಿಮ್ಮ ಹತ್ರ ಬಂದಿರುತ್ತೆ. ಆ ಇನ್ವೆಸ್ಟ್ಮೆಂಟ್, ಆ ಅಮೌಂಟ್ ಅನ್ನ ಯಾವ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ತಿಳಿತಕ್ಕಂತಹದ್ದೇ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಆ ತರ ಯಾವ್ದಿದೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಅಂತಂದ್ರೇನು? ಹೂಡಿಕೆಗೆ ಸಂಬಂಧಪಟ್ಟ ನಿರ್ಧಾರಗಳಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ನಿಮ್ಮ ಹತ್ರ ಫಂಡ್ಸ್ ಇದೆ, ಫಂಡ್ಸ್ ಇಸ್ ನಥಿಂಗ್ ಬಟ್ ಕ್ಯಾಪಿಟಲ್ ಇದೆ, ಅದನ್ನ ಯಾವ ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದನ್ನ ನೋಡ್ಬೇಕಾಗಿದೆ ಅಂತ ಅದನ್ನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ಏನು? ಇದು ಬಂಡವಾಳಕ್ಕೆ ಸಂಬಂಧಪಟ್ಟಂತಹ ಡಿಸಿಷನ್ ಆಗಿರುತ್ತೆ. ಅಂದ್ರೆ ಏನು, ಈಗಾಗ್ಲೇ ಹೇಳಿದೆ, ನಾವು ಒಂದು ಬಿಸ್ನೆಸ್ಗೆ ಏನ್ ಅಮೌಂಟ್ ಬೇಕಾದಂತಹ ಇನ್ವೆಸ್ಟ್ಮೆಂಟ್ ಅನ್ನ ರೈಸ್ ಮಾಡ್ತೀವಿ ಅಂತಂದ್ರೆ ಒಂದು ನಾವು ನಮ್ಮ ಸ್ವಂತದ ಅಮೌಂಟ್ ಹಾಕಿರ್ತೀವಿ, ಹಾಗೆ ಹೊರಗೆ ಶೇರ್ ಹೋಲ್ಡರ್ಸ್ ಇಂದ, ಅಂದ್ರೆ ಯಾರು ಪರ್ಚೇಸ್ ಮಾಡ್ತಾರೆ ನಮ್ಮ ಕಂಪನಿಯ ಶೇರ್ಸ್ ನ, ಅವರಿಂದ ಅಮೌಂಟ್ ಅನ್ನು ತಗೊಳ್ತೀವಿ, ಹಾಗೆ ಲೋನ್ ಇಂದ ತಗೊಳ್ತೀವಿ, ಹಾಗೆ ಬೇರೆ ಬೇರೆ ಡಿಫ್ರೆಂಟ್ ಸೋರ್ಸ್ ಇಂದ ನಾವು ಅಮೌಂಟ್ ಅನ್ನು ತಗೊಳ್ತೀವಿ. ಕರೆಕ್ಟಾ? ಕಮರ್ಷಿಯಲ್ ಪೇಪರ್ಸ್ ಇಂದ ಆಗಿರ್ಬೋದು, ಅನ್ಸೆಕ್ಯೂರ್ಡ್ ಲೋನ್ಸ್ ಆಗಿರ್ಬೋದು, ಈ ತರ ಬಹಳಷ್ಟು ವೇಗಳಲ್ಲಿ ನಾವು ಅಮೌಂಟ್ ಅನ್ನ ತಗೊಬರ್ತೀವಿ. ಸೊ ಆ ತರ ಬಂಡವಾಳದನ್ನ ನಾವು ಎಲ್ಲೆಲ್ಲಿಂದ ತಗೊಬರ್ತೀವಿ ಅಂತ ಅಂದ್ಬಿಟ್ಟು ನೋಡ್ಬೇಕಾಗತ್ತೆ. ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್, ನಮ್ಮಲ್ಲಿ ಇರ್ತಕ್ಕಂತಹ ಅಮೌಂಟ್ ಅನ್ನ ಯಾವ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ. ಸೆಕೆಂಡ್ ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ನಮಗ್ ಬರ್ಬೇಕಾದಂತಹ ಬಂಡವಾಳ ಯಾವ್ಯಾವ ಸೋರ್ಸ್ ಇಂದ ನಾವು ತಗೊಬರ್ಬೇಕು ಅಂತ ಅಂದ್ಬಿಟ್ಟು. ಫೈನಲ್ ಆಗಿ ಡಿವಿಡೆಂಡ್ ಡಿಸಿಷನ್. ಏನು ಡಿವಿಡೆಂಡ್ ಡಿಸಿಷನ್ ಅಂತಂದ್ರೆ ನಾವು ಬೇರೆ ಆಯಾಮಗಳಿಂದ ಅಮೌಂಟ್ ನ ನಾವು ತಗೊಬರ್ತೀವಿ. ಕರೆಕ್ಟಾ? ಯಾವ್ಯಾವ್ದು ಈಗಾಗ್ಲೇ ಹೇಳ್ದಂಗೆ ಲೋನ್ಸ್ ಇಂದನೂ ತಗೊಬರ್ಬೋದು, ಶೇರ್ ಹೋಲ್ಡರ್ಸ್ ಇಂದನೂ ತಗೊಬರ್ಬೋದು. ಕರೆಕ್ಟಾ? ಈ ಶೇರ್ ಹೋಲ್ಡರ್ಸ್ ಇಂದ ಅಮೌಂಟ್ ತಗೊಬಂದಾಗ ನಾವು ಏನ್ ಮಾಡ್ಬೇಕಾಗತ್ತೆ? ಶೇರ್ ಹೋಲ್ಡರ್ಸ್ಗೆ ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಏನು ಪ್ರಾಫಿಟ್ ಮಾಡಿರುತ್ತೆ ಆ ಪ್ರಾಫಿಟ್ ನ ಅವ್ರಿಗೆ ಶೇರ್ ಮಾಡ್ಬೇಕಾಗತ್ತೆ. ಟ್ಯಾಕ್ಸ್ ಎಲ್ಲ ಕಟ್ ಆದ್ಮೇಲೆ ಉಳಿತಕ್ಕಂತಹ ಪ್ರಾಫಿಟ್ ಅನ್ನ, ಸೊ ಟ್ಯಾಕ್ಸ್ ಕಟ್ ಆದ್ಮೇಲೆ ಉಳಿತಕ್ಕಂತಹ ಅವ್ರು ಇನ್ವೆಸ್ಟ್ ಮಾಡಿರೋ ಇಂಟೆನ್ಷನ್ ಏನಾಗಿರುತ್ತೆ? ಡಿವಿಡೆಂಡ್ ಬರುತ್ತೆ. ನೆಕ್ಸ್ಟ್ ನಾನು ಇನ್ವೆಸ್ಟ್ ಮಾಡಿದ್ದಕ್ಕೆ ರಿಟರ್ನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ರಿಟರ್ನ್ಸ್ ಬರ್ದೇನೆ ಅವ್ರು ಮಾಡ್ಲಿಕ್ಕೆ ಆಗ್ತದ? ಏನ್ ಇಷ್ಟಪಡ್ತಾರೆ ಇನ್ವೆಸ್ಟ್ ಮಾಡಕ್ಕೆ? ಖಂಡಿತ ಇಷ್ಟಪಡೋದಿಲ್ಲ. ಹಾಗಾಗಿ ಡಿವಿಡೆಂಟ್ ಅಂತಂದ್ರೆ ಏನು? ಲಾಭಾಂಶವನ್ನ ಒಂದು ಕಂಪನಿ ಒಂದು ಲಾಭಾಂಶವನ್ನ ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅವರ ಶೇರ್ ಹೋಲ್ಡರ್ಸ್ಗೆ, ಆ ಡಿಸಿಷನ್ ಗೆ ಸಂಬಂಧಪಟ್ಟಿದ್ದಾಗಿದೆ. ಹಾಗಾದ್ರೆ 3 ಡಿಸಿಷನ್, ಫೈನಾನ್ಷಿಯಲ್ ಡಿಸಿಷನ್ ಯಾವ್ಯಾವ್ದು ಅಂತ ಅರ್ಥ ಮಾಡ್ಕೊಂಡ್ರೆ, ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫೈನಾನ್ಷಿಯಲ್ ಡಿಸಿಷನ್, ಹಾಗೆ ಡಿವಿಡೆಂಡ್ ಡಿಸಿಷನ್ ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಫಸ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಏನು? ಹೂಡಿಕೆ ಅಂತ ಅಂದ್ಬಿಟ್ಟು ಆಗ್ಲೇ ಅರ್ಥ ಮಾಡ್ಕೊಂಡಿದೀವಿ. ಅಂದ್ರೆ ನಮ್ಮಲ್ಲಿರ್ತಕ್ಕಂತಹ ಬಂಡವಾಳ ಅಮೌಂಟ್ ಅನ್ನ ಯಾವ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಸ್ ಎ ಫೈನಾನ್ಸ್ ಡಿಸಿಷನ್ ವಿಚ್ ರಿಲೇಟೆಡ್ ಟು ಹೌ ದ ಫರ್ಮ್ ಫಂಡ್ಸ್ ಆರ್ ಇನ್ವೆಸ್ಟೆಡ್ ಇನ್ ಡಿಫರೆಂಟ್ ಅಸೆಟ್ಸ್. ಏನ್ ಹೇಳ್ತಾ ಇದ್ರೆ, ಇರ್ತಕ್ಕಂತಹ ಅಮೌಂಟ್ ನ ಯಾವ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಏನ್ ಹೇಳ್ತಾರೆ? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಸ್ ಎ ಫೈನಾನ್ಷಿಯಲ್ ಡಿಸಿಷನ್. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಕ್ಕಂಥದ್ದು ಫೈನಾನ್ಷಿಯಲ್ ಡಿಸಿಷನ್ ಆಗಿದೆ, ವಿಚ್ ರಿಲೇಟೆಡ್ ಟು ಹೌ ದ ಫರ್ಮ್ ಫಂಡ್ಸ್ ಆರ್ ಇನ್ವೆಸ್ಟೆಡ್ ಇನ್ ಡಿಫರೆಂಟ್ ಅಸೆಟ್ಸ್. ಏನ್ ಹೇಳ್ತಾ ಇದ್ರೆ, ಇರ್ತಕ್ಕಂತಹ ಅಮೌಂಟ್ ನ ಯಾವ ಅಸೆಟ್ಸ್ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಂತಹದ್ದನ್ನೇ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ ಯಾವುದು? ಎ ಡಿಸಿಷನ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಆಫ್ 5 crore ಇನ್ ನ್ಯೂ ಮಿಷನರಿ. ಒಂದು 5 ಕೋಟಿ ಇದೆ, ಒಂದು 5 ಕೋಟಿಯಿಂದ ಒಂದು ಮಿಷನರಿನ ತಗೊಬರ್ಬೇಕಾಗಿದೆ, ಅದು ಅಸೆಟ್ ಅಲ್ವಾ? ಸೊ ಅದನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಹೇಳ್ತಾರೆ. ಅಥವಾ ಡಿಸಿಷನ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಆಫ್ 2 crore ಟು ಓಪನ್ ಎ ನ್ಯೂ ಬ್ರಾಂಚ್ ಅಂಡ್ ಸೋ ಆನ್ ಅಂತ. ಏನ್ ಹೇಳ್ತಿದಾರೆ? ಒಂದು ಯಾವ್ದೋ ಒಂದು ಹೊಸ ಬ್ರಾಂಚ್ ನ ಓಪನ್ ಮಾಡ್ತಾ ಇದಾರಂತೆ. ಹೊಸ ಬ್ರಾಂಚ್ ನ ಓಪನ್ ಮಾಡ್ತಾರೆ ಅಂತಂದ್ರೆ ಅಲ್ಲಿ 2 ಕೋಟಿ ಖರ್ಚಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಅದನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಹೇಳ್ತಾರೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ನಿಮಗೆ ಒಂದು ಐಡಿಯಾ ಸಿಕ್ತು. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಇರ್ತಕ್ಕಂತಹ ಬಂಡವಾಳನ ಬೇರೆ ಬೇರೆ ಅಸೆಟ್ ಗಳಲ್ಲಿ ಅಥವಾ ಬೇರೆ ಬೇರೆ ಪ್ರಾಜೆಕ್ಟ್ ಗಳಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ತಾರೆ ಅದನ್ನ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅಂತಾರೆ ಅಂತ ಅಂದ್ಬಿಟ್ಟು. ಹಾಗಾದ್ರೆ ನೆಕ್ಸ್ಟ್ ಯಾವ್ದು? ಫೈನಾನ್ಷಿಯಲ್. ಹಾಗಾದ್ರೆ ಇದ್ರಲ್ಲಿ ಏನು, ಈಗ ನೀವೇನೋ ಅರ್ಥ ಮಾಡ್ಕೊಂಡ್ರಿ ಏನು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಅಂದ್ಬಿಟ್ಟು. ಇನ್ವೆಸ್ಟ್ಮೆಂಟ್ ಗೆ ಡಿಸಿಷನ್ಗೂ ಸಂಬಂಧಪಟ್ಟಂತಹ ಕೆಲವು ಇನ್ಫಾರ್ಮೇಶನ್ ಇದೆ. ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್, ಇದು ಯಾವ್ದ್ರಲ್ಲಿ ಬರ್ತಕ್ಕಂತಹದ್ದು? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲೇನೆ ಬರ್ತಕ್ಕಂತಹದ್ದು. ಏನು ಅನ್ನೋದನ್ನ ನೋಡೋಣ. ಎ ಲಾಂಗ್ ಟರ್ಮ್, ಒಂದು ಸೆಕೆಂಡ್. ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್. ಗೈಸ್ ನಾನೀಗ ಫಸ್ಟ್ ಯಾವ್ದನ್ನ ಎಕ್ಸ್ಪ್ಲೈನ್ ಮಾಡ್ದೆ? ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತ ಎಕ್ಸ್ಪ್ಲೈನ್ ಮಾಡ್ದೆ.
ಇನ್ವೆಸ್ಟ್ಮೆಂಟ್ ಡಿಸಿಷನ್ ಒಳಗೇನೆ ಬರ್ತಕ್ಕಂತಹದ್ದು ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್. ಹಾಗಾದ್ರೆ ಏನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತಂದ್ರೆ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಇಸ್ ಕಾಲ್ಡ್ ಆಸ್ ಎ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್. ಲಾಸ್ಟ್ ಸೈಡ್ ಅಲ್ಲಿ ನಾವ್ ಏನ್ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಯಾವ ಅಮೌಂಟ್ ಇರ್ತಕ್ಕಂತಹ ಫಂಡ್ಸ್ ನ ನಾವು ಹೇಗೆ ಯುಟಿಲೈಸ್ ಮಾಡ್ತೀವಿ, ಯಾವ ತರ ಅಸೆಟ್ ನಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಯಾವ ಪ್ರಾಜೆಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡಿದೀವಿ. ಅದ್ರ ಅಂಡರ್ ಅಲ್ಲಿ ಬರ್ತಕ್ಕಂತಹದ್ದು ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತಂದ್ರೆ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್. ನಾವು ಇನ್ವೆಸ್ಟ್ ಮಾಡ್ತಕ್ಕಂತಹದ್ದು ಲಾಂಗ್ ಟರ್ಮ್ ಇರುತ್ತೆ. ಕರೆಕ್ಟ್ ಇನ್ವೆಸ್ಟ್ ಅನ್ನ ಯಾವ್ದೇ ಒಂದು ಅಸೆಟ್ಸ್ ತಗೊಳ್ತಾ ಇದಾರೆ ಅಂತಂದ್ರೆ ಅದನ್ನ ಒಂದೇ ವರ್ಷಕ್ಕೆ ಮಾರ್ಬಿಡ್ತೀನಿ ಅಂತ ಹೇಳ್ತಾರ, ಇಲ್ಲ ಅಲ್ವಾ? ಅದನ್ನ ತುಂಬಾ ವರ್ಷ ಇಟ್ಕೋಬೇಕು. ಒಂದ್ ಮಿಷನರಿ ತಗೊಳ್ತಾ ಇದಾರೆ ಅಂತಂದ್ರೆ 5-6 ವರ್ಷ ಅದು ಯುಟಿಲೈಸ್ ಆಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಅಂತ ತಗೊಳ್ತಾರಲ್ವಾ. ನೆಕ್ಸ್ಟ್ ವರ್ಷಕ್ಕೆ ಮಾರ್ಬಿಡ್ತಾರೆ ಅಂತ ಅಸೆಟ್ ಅನ್ನ ತಗೊಳ್ತಾರ, ಇಲ್ಲ ಅಲ್ವಾ? ಆತರ 1 ವರ್ಷಕ್ಕಿಂತ ಜಾಸ್ತಿ ಇನ್ವೆಸ್ಟ್ಮೆಂಟ್ ನ ಮಾಡ್ತಕ್ಕಂತಹದ್ದೇ ಏನ್ ಹೇಳ್ತಾರೆ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತಾರೆ. ಸೊ ಅದೇ ತರನೇ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನೇ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತ ಕರೀತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಸಣ್ಣದಾಗಿ ಹೇಳ್ಬೇಕು ಅಂತಂದ್ರೆ ಇಟ್ ಈಸ್ ಎ ಡಿಸಿಷನ್ ಟು ಇನ್ವೆಸ್ಟ್ ಇನ್ ಫಿಕ್ಸ್ಡ್ ಅಸೆಟ್ಸ್. ಏನ್ ಹೇಳ್ತಿದ್ರೆ ಇದು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ಯಾವ್ದಕ್ಕೆ ಇನ್ವೆಸ್ಟ್ಮೆಂಟ್ ಫಿಕ್ಸ್ಡ್ ಅಸೆಟ್ಸ್ ಗೆ ಏನ್ ಇನ್ವೆಸ್ಟ್ ಮಾಡ್ತೀವಿ ಅದನ್ನೇ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಎ ಡಿಸಿಷನ್ ಟು ಮೇಕ್ ಇನ್ವೆಸ್ಟ್ಮೆಂಟ್ ಇನ್ ಎ ನ್ಯೂ ಮಿಷನರಿ. ಒಂದು ಮಿಷನರಿ ತಗೊಳ್ಬೇಕಾದ್ರೆ ಏನು ಹೊಸ ಇನ್ವೆಸ್ಟ್ಮೆಂಟ್, ಒಂದು ಮಿಷನರಿ ತಗೊಳ್ಬೇಕಾದ್ರೆ ಅಮೌಂಟ್ ಅನ್ನ ತಗೊಳ್ಬೇಕಾಗುತ್ತೆ, ಅದನ್ನ ಏನ್ ಹೇಳ್ತಾರೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್. ಎ ಡಿಸಿಷನ್ ಟು ಓಪನ್ ಎ ನ್ಯೂ ಬ್ರಾಂಚ್, ಒಂದು ಬ್ರಾಂಚ್ ಓಪನ್ ಮಾಡ್ಬೇಕು ಅಂತಂದ್ರೆ ಅಮೌಂಟ್ ರಿಕ್ವೈರ್ಮೆಂಟ್ ಇದೆ. ದೀಸ್ ಡಿಸಿಷನ್ಸ್ ಯೂಶಲಿ ಇನ್ವಾಲ್ವ್ಸ್ ಹ್ಯೂಜ್ ಅಮೌಂಟ್ ಆಫ್ ಇನ್ವೆಸ್ಟ್ಮೆಂಟ್. ಏನಾಗುತ್ತೆ, ಇದು ಒಂದು ಹೊಸ ಬ್ರಾಂಚ್ ನೇ ಓಪನ್ ಮಾಡ್ತಾರೆ ಅಂತಂದ್ರೆ ಕ್ಲೋಸ್ ಟುಗೆದರ್ ಬೇಕು. ಹಾಗೇನೆ ಒಂದು ಮಿಷನರಿ ತಗೊಳ್ತಾರೆ ಅಂತಂದ್ರೆ ಕಾಸ್ಟ್ಲಿ ಎಷ್ಟು, ತುಂಬಾ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ ಮಾಡ್ಬೇಕು. ಇವೆಲ್ಲ ಲಾಂಗ್ ಟರ್ಮ್ ಆಗಿರುತ್ತೆ. ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ರೆ. ದೇ ಅಫೆಕ್ಟ್ ದ ಅರ್ನಿಂಗ್ ಕೆಪಾಸಿಟಿ ಆಫ್ ಬಿಸ್ನೆಸ್ ಇನ್ ಲಾಂಗ್ ಟರ್ಮ್. ಏನು ಲಾಂಗ್ ರನ್ ಅಂತ ಹೇಳ್ತಾ ಇದ್ರೆ, ಯಾವಾಗ ಈಗ ನೋಡಿ ಒಂದು crore rupees ಯಾವ್ದೋ ಒಂದು ಮಿಷನರಿ ಬರ್ತಾ ಇದಾರೆ ಅಂತಂದ್ರೆ ಅವ್ರ ಇಂಟೆನ್ಷನ್ ಅವ್ರ 16 ವರ್ಷ ಬಿಸ್ನೆಸ್ ಅನ್ನ ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗ್ತಕ್ಕಂತಹದ್ದಾಗತ್ತೆ. ಲಾಂಗ್ ಟರ್ಮ್ ಅಲ್ಲಿ ಬಿಸ್ನೆಸ್ ನ ನಡೆಸ್ತಕ್ಕಂತಹದ್ದಾಗಿರುತ್ತೆ. ಯಾವಾಗ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಮಿಷನರಿನ ತರ್ತಾ ಇದಾರೆ ಅಥವಾ ಕ್ಲೋಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಒಂದು ಬ್ರಾಂಚ್ ನ ಓಪನ್ ಮಾಡ್ತಾ ಇದಾರೆ ಅಂತಂದ್ರೆ ಅದು ಲಾಂಗ್ ರನ್ ಅಲ್ಲಿ ಆ ಬಿಸ್ನೆಸ್ ಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಇಂಥ ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಗೆ ಏನು ಫ್ಯಾಕ್ಟರ್ಸ್ ಏನೇನ್ಗಳು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟ್. ಏನು ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟ್ ಅಂತಂದ್ರೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ, ಕ್ಯಾಶ್ ರೆಸಿಪ್ಟ್ ಇರುತ್ತೆ, ಕ್ಯಾಶ್ ಪೇಮೆಂಟ್ ಗಳು ಇರ್ತಾ ಹೋಗುತ್ತೆ. ಕರೆಕ್ಟಾ? ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಅದರಿಂದ ರೆಸಿಪ್ಟ್ ಆಗ್ಬೇಕಾಗುತ್ತೆ, ಆಮೇಲೆ ಪೇಮೆಂಟ್ ಗಳನ್ನ ಮಾಡ್ತಾ ಇರ್ಬೇಕಾಗುತ್ತೆ. ಸೊ ಯಾವುದು ಪ್ರಾಜೆಕ್ಟ್ ಇನ್ ದ ಸೆನ್ಸ್ ಆಫ್ ಯಾವ್ದು ಚೀಪೆಸ್ಟ್ ಲೋ ರೇಟ್ ಅಲ್ಲಿ ನಮ್ಗೆ ಕಾಸ್ಟ್ ಖರ್ಚಾಗ್ತಾ ಇರುತ್ತೆ ಅಂತ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಅನ್ನ ಮಾಡಿದ್ರೆ ಏನಾಗುತ್ತೆ, ಅನುಕೂಲ ಆಗುತ್ತೆ. ನಾವು ಖರ್ಚು ಕಮ್ಮಿ ಮಾಡಿದಾಗ ಏನಾಗುತ್ತೆ, ನಾವು ಈಗ ನೋಡಿ ಇಲ್ಲಿ ಪ್ರಾಫಿಟ್ ಮಾಡ್ಬೇಕು ಅಂತಂದ್ರೆ 2 ಮೆಥಡ್ ಇದೆ. ಕರೆಕ್ಟಾ? ಒಂದು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರಾಫಿಟ್ ಮಾಡ್ಬೋದು. 2ನೇ ಮೆಥಡ್ ಏನಂತಂದ್ರೆ ನಾವು ಇರ್ತಕ್ಕಂತಹ ಖರ್ಚುಗಳನ್ನ ಕಡಿಮೆ ಮಾಡ್ಕೊಂಡಾಗ ನಮ್ಗೆ ಪ್ರಾಫಿಟ್ ಆಗುತ್ತೆ. ಕರೆಕ್ಟಾ? ಸೊ ಇರ್ತಕ್ಕಂತಹ ನಾವು ಎಕ್ಸ್ಪೆನ್ಸಸ್ ನ ರಿಡ್ಯೂಸ್ ಮಾಡ್ಕೊಂಡಾಗ ನಮ್ಗೆ ಏನಾಗುತ್ತೆ, ಅಡ್ವಾಂಟೇಜ್ ನಿಮ್ಗೆ ಪ್ರಾಫಿಟ್ ಬರುತ್ತೆ. ಸೊ ಕ್ಯಾಶ್ ಫ್ಲೋ ಯಾವ್ದು ಚೆನ್ನಾಗಿದೆ ಅಂತ ಪ್ರಾಜೆಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಫ್ಯಾಕ್ಟರ್ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗೆ ರೇಟ್ ಆಫ್ ರಿಟರ್ನ್ ಏನು, ಈಗ ಯಾರೋ ಒಬ್ರು ಒಂದು 50 crores 100 crores ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರಷ್ಟು ಕ್ರೋರ್ಸ್ ಇನ್ವೆಸ್ಟ್ ಮಾಡ್ತಾ ಇರೋದಕ್ಕೆ ಅಟ್ಲೀಸ್ಟ್ ಅವ್ರಿಗೆ 20% ಆದ್ರೂ 10% 20% ಆದ್ರೂ ಪ್ರಾಫಿಟ್ ಬರ್ಲಿಲ್ಲ ಅಂತಂದ್ರೆ ಅದು ಲಾಸ್ ಆಯ್ತು ಅಂತಂದ್ರೆ ಯಾರು ಬಿಸ್ನೆಸ್ ಮಾಡ್ತಾರ? ಖಂಡಿತ ಮಾಡಂಗಿಲ್ಲ. ಹಾಗಾಗಿ ರೇಟ್ ಆಫ್ ರಿಟರ್ನ್ ಅಂತಂದ್ರೆ ಮಾಡ್ತಾ ಇರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಗೆ ಎಷ್ಟು ರಿಟರ್ನ್ಸ್ ಬರ್ತಾ ಇದೆ ಅಂತ ಅಂದ್ಬಿಟ್ಟು 10 ಕೋಟಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಮ್ಗೆ ಅಟ್ ದ ಎಂಡ್ ಆಫ್ ಫೈನಾನ್ಷಿಯಲ್ ಇಯರ್ ಅಂತಂದ್ರೆ ಒಂದು ಫೈನಾನ್ಷಿಯಲ್ ಇಯರ್ ಮುಗಿದ್ಮೇಲೆ ಅದರಿಂದ ಎಷ್ಟು ಪ್ರಾಫಿಟ್ ಬರ್ತಾ ಇದೆ ಅನ್ನೋದನ್ನ ಏನು ರೇಟ್ ಆಫ್ ರಿಟರ್ನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಎಷ್ಟು ಪರ್ಸೆಂಟ್ ಅಲ್ಲಿ 10% ಅಲ್ಲಿ ಪ್ರಾಫಿಟ್ ಬಂತ, 20% ಅಲ್ಲಿ ಪ್ರಾಫಿಟ್ ಬಂತ ಅನ್ನೋದು ನೋಡುವಂತಹದ್ದಾಗಿರುತ್ತೆ. ಫೈನಲ್ ಆಗಿ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ಡ್ ಏನ್ ಹೇಳ್ತಾ ಇದಾರೆ, ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ ಅಂತ ಹೇಳ್ತಾ ಇದಾರೆ. ಈಗಾಗಲೇ ಫಸ್ಟ್ ನಾವು ಏನ್ ನೋಡಿದೀವಿ, ಯಾವ ಒಬ್ಬ ಫ್ಯಾಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಕ್ಯಾಶ್ ಫ್ಲೋ ಆಫ್ ದ ಪ್ರಾಜೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿದೀವಿ. ಸೆಕೆಂಡ್ ಏನನ್ನ ದ ರೇಟ್ ಆಫ್ ರಿಟರ್ನ್, ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನೋಡ್ತಾ ಇದೀವಿ. ಹಾಗಾದ್ರೆ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಡಿಸಿಷನ್ ಅಂತಂದ್ರೆ ಏನಾಗುತ್ತೆ, ಡಿಫ್ರೆಂಟ್ ಕ್ಯಾಪಿಟಲ್ ನ ನೀವು ಬಡ್ಜೆಟಿಂಗ್ ಟೆಕ್ನಿಕ್ ನ ಯೂಸ್ ಮಾಡ್ಬೇಕಾಗತ್ತೆ. ಅಂತಂದ್ರೆ ಏನು, ಕ್ಯಾಶ್ ಫ್ಲೋ ಎಷ್ಟು
ಚೀಪೆಸ್ಟ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ನಮ್ಗೆ ಹೈಯೆಸ್ಟ್ ರಿಟರ್ನ್ ಬರಂಗ್ ಮಾಡುತ್ತೆ ಅಂತ ನೋಡಿದೀವಿ. ಹಾಗೇನೆ ಯಾವ್ದು ರೇಟ್ ಆಫ್ ರಿಟರ್ನ್ ನಮ್ಗೆ ಯಾವ್ದು ಜಾಸ್ತಿ ಬರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಿದೀವಿ. ಅದ್ರ ಜೊತೆಗೆ ನಾವು ಯಾವುದು ಈಗ ನೀವು ಏನದು ಅಕೌಂಟಿಂಗ್ ರೇಷಿಯೋಸ್ ನನ್ನ ಚಾಪ್ಟರ್ ನ ನೋಡ್ತೀರಾ, ಯಾವ್ದ್ರಲ್ಲಿ ಅಕೌಂಟೆನ್ಸಿಲಿ ಕರೆಕ್ಟಾ. ಅಕೌಂಟಿಂಗ್ ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಯಾವ್ದ್ರಿಂದ ಎಷ್ಟು ರಿಟರ್ನ್ಸ್ ಬರುತ್ತೆ, ತುಂಬಾ ಒಳ್ಳೆ ಯಾವ್ದು ರಿಟರ್ನ್ಸ್ ಬರುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ ಅಲ್ಲಿ ಅನಲೈಸ್ ಮಾಡ್ತಕ್ಕಂತಹದ್ದೇ ಇನ್ವೆಸ್ಟ್ಮೆಂಟ್ ಕ್ರೈಟೀರಿಯಾ ಇನ್ವಾಲ್ವ್ಡ್ ಅಂತ ಕರೀತಾರೆ. ಬೇರೆ ಬೇರೆ ಟೆಕ್ನಿಕ್ ಗಳನ್ನ ಯೂಸ್ ಮಾಡ್ಬಿಟ್ಟು ನಾವು ಆಗ್ತಾ ಇರ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಗೆ ಎಷ್ಟು ರಿಟರ್ನ್ ಬರುತ್ತೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದಕ್ಕೇನೆ ಅದು ಈ ತರದ ಫ್ಯಾಕ್ಟರ್ಸ್ ಗಳು ಒಂದು ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಗೆ ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಫಸ್ಟ್ ಕಾನ್ಸೆಪ್ಟ್ ಯಾವುದು, ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನೋದ್ರೊಳಗೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂದ್ರೇನು, ಅದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡಿದೀವಿ. ಹಾಗಾದ್ರೆ ಸೆಕೆಂಡ್ ಮೆಥಡ್ ಯಾವುದು, ಫೈನಾನ್ಷಿಯಲ್ ಡಿಸಿಷನ್. ಏನು ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ಇದು ಬಂಡವಾಳಕ್ಕೆ ಸಂಬಂಧಪಟ್ಟಿದ್ದು ಅಂತ ಈಗಾಗಲೇ ಹೇಳಿದ್ದೀನಿ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂತಹ ಅಮೌಂಟ್ ಅನ್ನ ಯಾವ ತರ ಇನ್ವೆಸ್ಟ್ ಮಾಡ್ತೀವಿ ಅಂತ ಅಂದ್ಬಿಟ್ಟು. ಏನು ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ನಮಗೆ ಬೇಕಾದಂತಹ ಫಂಡ್ಸ್ ಗಳನ್ನ ಯಾವ್ಯಾವ ಸೋರ್ಸ್ ಇಂದ ತಗೊಬರ್ತೀವಿ ಅಂತ ಬಂಡವಾಳ ಅಂತ ಫೈನಾನ್ಷಿಯಲ್ ಡಿಸಿಷನ್ ಅಂತ ಹೇಳ್ತಾರೆ. ದ ಡಿಸಿಷನ್ ಅಬೌಟ್ ದ ಕ್ವಾಂಟಮ್, ಇಟ್ ಈಸ್ ಅಮೌಂಟ್ ಆಫ್ ದ ಫೈನಾನ್ಸ್ ಟು ಬಿ ರೈಸ್ಡ್ from the various long term and short term source of finance is called as financial decision. ಒಂದು ಸಂಸ್ಥೆಗೆ ಲಾಂಗ್ ಟರ್ಮ್ ಇಂದ ಅಮೌಂಟ್ ಗಳನ್ನ ತಗೊಬರ್ತಕ್ಕಂತಹದ್ದು, ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ಇನ್ವೆಸ್ಟ್ಮೆಂಟ್ ಅನ್ನ ತಗೊಬರ್ತಕ್ಕಂತಹದ್ನ ಫೈನಾನ್ಷಿಯಲ್ ಡಿಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಒಂದು ಬಿಸ್ನೆಸ್ ಗೆ ಏನ್ ಬೇಕು, ಅಮೌಂಟ್ ಬೇಕು, ಕರೆಕ್ಟಾ, ಬಂಡವಾಳ ಬೇಕು. ಆ ಬಂಡವಾಳನ ಎರಡು ವಿಧವಾಗಿ ತಗೊಳ್ಬಹುದು. ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹ ಇನ್ವೆಸ್ಟ್ಮೆಂಟ್ ಇರುತ್ತೆ, ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ಒಂದು ವರ್ಷಕ್ಕೆ ಅಂತ ಅಂದ್ಬಿಟ್ಟು ಸಾಲ ಇಸ್ಕೊ ಬಂದ್ಬಿಟ್ಟು ಬಿಸ್ನೆಸ್ ಮಾಡ್ದಾಗಿರುತ್ತೆ. ಈಗ ಶೇರ್ ಹೋಲ್ಡರ್ಸ್ ಎಲ್ಲ ಯಾರು ಇರ್ತಾರೆ, ಅವರೆಲ್ಲ ಲಾಂಗ್ ಟರ್ಮ್ ಇರ್ತಾರೆ, ತುಂಬಾ ವರ್ಷ ಇನ್ವೆಸ್ಟ್ ಮಾಡ್ತಕ್ಕಂತಹ ಇರ್ತಾರೆ, ಅವರು ಆಲೋಚನೆ ತಗೊಳ್ಳೋದಿಲ್ಲ. ಸೊ ಹಾಗಾಗಿ ಆ ತರ ಬೇರೆ ಬೇರೆ ಡಿಫ್ರೆಂಟ್ ಸೋರ್ಸ್ ಆಫ್ ಫೈನಾನ್ಸ್ ಅನ್ನ ತಗೊಬರ್ತಕ್ಕಂತಹದ್ನೇ ಫೈನಾನ್ಷಿಯಲ್ ಡಿಸಿಷನ್ ಅಂತ ಕೇಳ್ತಾರೆ. ಡಸ್ ಇಟ್ ಕನ್ಸರ್ನ್ಡ್ ವಿತ್ ಹೌ ಮಚ್ ಫಂಡ್ಸ್ ಟು ಬಿ ರೇಸ್ ಫ್ರಮ್ ದ ವಿಚ್ ಫ್ಲೋರ್ಸ್ ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಒಂದು ಬಿಸ್ನೆಸ್ ಗೆ ಬೇಕಾದಂತಹ ಫಂಡ್ಸ್ ಗಳನ್ನ ಹೇಗೆ ಮತ್ತೆ ಯಾವ್ಯಾವ ಸೋರ್ಸ್ ಇಂದ ತಗೊಬರ್ತಕ್ಕಂತಹ ಅದನ್ನೇ ಫೈನಾನ್ಷಿಯಲ್ ಡಿಸಿಷನ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ಎ ಡಿಸಿಷನ್ ಟೇಕನ್ ಟು ರೈಸ್ 1 crore ಬೈ ಇಶ್ಯೂಯಿಂಗ್ ಈಕ್ವಿಟಿ ಶೇರ್ ವರ್ತ್. ಈಗ ನೋಡಿ, ಇಲ್ಲಿ ಒಂದು ಬಿಸ್ನೆಸ್ ಗೆ 1 ಕೋಟಿ ರಿಕ್ವೈರ್ಮೆಂಟ್, ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ರೆ ಒಂದು ಬಿಸ್ನೆಸ್ ಗೆ 1 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬೇಕು ಅಂತ ಹೇಳ್ತಾ ಇದ್ರೆ. ಹಾಗಾದ್ರೆ ಆ 1 ಕೋಟಿನ ಯಾವ್ದ್ರಿಂದ ತಗೊಬರ್ತಾರೆ, 1 CR ಬೇಕಾಗತ್ತೆ. ಆ 1 CR ನ ಬೇರೆ ಬೇರೆ ಸೋರ್ಸ್ ಅಲ್ಲಿ ಹೇಗ್ ತಗೊಬರ್ತಾರೆ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಈಕ್ವಿಟಿ ಶೇರ್ ವರ್ತ್ ₹60 lakh. ಫಸ್ಟ್ ಯಾವ್ದ್ರಿಂದ ಅಮೌಂಟ್ ನ ರೈಸ್ ಮಾಡ್ತಾ ಇದ್ರೆ, ಈಕ್ವಿಟಿ ಶೇರ್ಸ್ ಇಂದ ರೈಸ್ ಮಾಡ್ತಾ ಇದಾರೆ. ಎಷ್ಟ್ ಮಾಡ್ತಾ ಇದ್ರೆ, 60 lakhs ರೈಸ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ನೆಕ್ಸ್ಟ್ ಇಶ್ಯೂ ಆಫ್ ಡಿಬೆಂಚರ್ಸ್ ವರ್ತ್ ಆಫ್ 20 lakhs. ನೆಕ್ಸ್ಟ್ ಏನ್ ಇಶ್ಯೂ ಮಾಡ್ತಾ ಇದಾರೆ, ಡಿಬೆಂಚರ್ಸ್ ನ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅದರಿಂದ ರೈಸ್ ಮಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು ಅದ್ರದ್ದು ಎಷ್ಟು 20 lakh rupees ನ ರೈಸ್ ಮಾಡ್ತಾ ಇದಾರೆ. ನಮ್ಗೆ ಈಗಾಗಲೇ ನಮ್ ಕ್ಯಾಪಿಟಲ್ ಎಷ್ಟು ನಮ್ಗೆ ಅಮೌಂಟ್ ಬಂತು, 60 plus 20 80 lakhs ಆಯ್ತು. ಇನ್ನು 1 crore ಆಗ್ಬೇಕು ಅಂತಂದ್ರೆ ನಮ್ಗೆ ಎಷ್ಟು ಬಾಕಿ ಇದೆ, ಇನ್ನು 20 lakh ಬೇಕಾಗಿದೆ. ಈ ಮೂರನೇ ಸೋರ್ಸ್ ಅನ್ನ ಹೇಳ್ತಾ ಇದ್ರೆ ನೋಡಿ, ಇಲ್ಲಿ ಬಾರೋ ಫ್ರಮ್ ಬ್ಯಾಂಕ್ 20 lakh ಅಂತಂದ್ರೆ ಒಂದು ಬ್ಯಾಂಕ್ ಇಂದ ಲೋನ್ ಅನ್ನ ತರ್ತಾ ಇದ್ರೆ ಎಷ್ಟು, 20 lakhs ನ ತರ್ತಾ ಇದ್ರೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಈಗ 1 crore ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಸೊ ಬೇಕಾದಂತಹ ಫೈನಾನ್ಸ್ ಅನ್ನ ಯಾವ್ಯಾವ ಇಲ್ಲಿ ನೋಡಿ, ಬೇರೆ ಬೇರೆ ಫಾರ್ಮ್ ಅಲ್ಲಿ ತಗೊಬಂದ್ಬಿಟ್ಟು ಕರೆಕ್ಟಾ, ಬೇರೆ ಬೇರೆ ಮೆಥಡ್ ಇಂದ ಬೇರೆ ಬೇರೆ ಸೋರ್ಸ್ ಇಂದ ತಗೊಬಂದು ಅದನ್ನೇ ನಾವು ಫೈನಾನ್ಷಿಯಲ್ ಡಿಸಿಷನ್ ಅಂತ ಹೇಳ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ನಮಗೆ ಬೇಕಾದಂತಹ ಬಂಡವಾಳವನ್ನ ತಗೊಬರ್ತಕ್ಕೆ ಫ್ಯಾಕ್ಟರ್ಸ್ ಗಳು ಏನು ಅಫೆಕ್ಟ್ ಮಾಡುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಸ್ ಗಳು ಹೇಗೆ ಡೀಲ್ ಆಗುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಫಸ್ಟ್ ಕಾಸ್ಟ್ ಅಂತಂದ್ರೆ ಏನು, ನಾವು ಆಗ್ಲೇ ಹೇಳಿದೀನಿ, ಯಾವ್ದು ಲೀಸ್ಟ್ ಎಕ್ಸ್ಪೆನ್ಸಸ್ ಇದೆ, ನಾವು ಯಾವ್ದೋ ಒಂದು ಬಂಡವಾಳವನ್ನ ಇನ್ವೆಸ್ಟ್ ಮಾಡ್ತೀವಿ ಅಥವಾ ಯಾವ್ದ್ರಿಂದನೂ ರೈಸ್ ಮಾಡ್ತೀವಿ ಅಂತಂದ್ರೆ ನಾವು ಕಡಿಮೆ ಖರ್ಚಲ್ಲಿ ಅದನ್ನ ತಗೊಬರ್ಬೇಕಾಗಿರುತ್ತೆ. ಅಂತಹದ್ದನ್ನ ಮಾತ್ರ ನಾವು ಸೆಲೆಕ್ಟ್ ಮಾಡ್ತೀವಿ, ಕರೆಕ್ಟಾ. ಸೊ ಆ ಕಾಸ್ಟ್ ಅಂತಕ್ಕಂತಹದ್ದು ಫಸ್ಟ್ ಫೈನಾನ್ಷಿಯಲ್ ಡಿಸಿಷನ್ ಮೇಕಿಂಗ್ ಅಲ್ಲಿ ಇಂಪ್ಯಾಕ್ಟ್ ಆಗ್ತಕ್ಕಂತಹ ಫಸ್ಟ್ ಪಾಯಿಂಟ್ ಆಗಿರುತ್ತೆ. ಹಾಗಾದ್ರೆ ಸೆಕೆಂಡ್ ಒಂದು ರಿಸ್ಕ್ ಅಂತಂದ್ರೆ ಏನು, ಈಗ ನೋಡಿ, ನಿಮ್ಮ ಅಮೌಂಟ್ ನಿಮ್ಮ ಕೈಯಲ್ಲಿ ಅಮೌಂಟ್ ನ ಇನ್ವೆಸ್ಟ್ ಮಾಡಿರ್ತೀರ ಒಂದು ಬಿಸ್ನೆಸ್ಗೆ, ಕರೆಕ್ಟಾ. ಇನ್ ದ ಕೇಸ್ ಏನೋ ಯಾವುದೇ ಬಿಸ್ನೆಸ್ ಮನ್ ಇದನ್ನ ಎಕ್ಸ್ಪೆಕ್ಟ್ ಮಾಡಲ್ಲ. ಈಗ ಸಪೋಸ್ ಎಮರ್ಜೆನ್ಸಿ ಏನೋ ಆಯ್ತು, ಪ್ರಾಬ್ಲಮ್ ಆಗಿ ಲಾಸ್ ಆಯ್ತು ಅಂತಂದ್ರೆ, ಈಗ ನೋಡಿ ಆಗ್ಲೇ ಒಂದು ಎಕ್ಸಾಂಪಲ್ ಏನ್ ಮಾಡ್ದು, ನಾವು 60 ಲಕ್ಷನ ಯಾವ್ದ್ರಿಂದ ಶೇರ್ ಕ್ಯಾಪಿಟಲ್ ಇಂದ ಬರ್ತಾ ಇದೀವಿ, ಇನ್ನ 20 ಲಕ್ಷ ಡಿಬೆಂಚರ್ ಇಂದ, ಹಾಗೆ ಇನ್ನು 20 ಲಕ್ಷನ ಬ್ಯಾಂಕ್ ಇಂದ ತರ್ತಾ ಇದೀವಿ ಅಂತ ಅಂದ್ಬಿಟ್ಟು ನೋಡ್ದು. ಇಲ್ಲ ನೋಡಿ, ಇಲ್ಲಿ ನೀವೇನೋ
ನೀವು ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ನ ಇಶ್ಯೂ ಮಾಡಿರ್ತೀರಾ, ನಿಮ್ಗೆ ಅವ್ರಿಗೆ ನೀವು ಫ್ಯೂಚರ್ ಅಲ್ಲಿ ಕೊಟ್ಟರು ನಡೆಯುತ್ತೆ, ಬಿಸ್ನೆಸ್ ತುಂಬಾ ಚೆನ್ನಾಗಿ ಇನ್ನ ರನ್ ಆಯ್ತು ಅಂತಂದ, ಲಾಸ್ ಆದಾಗ ನಡ್ಡು ಬರುತ್ತೆ. ಆದ್ರೆ ನೀವ್ ಏನ್ ಲೋನ್ ಬಂದಿರ್ತೀರಾ ಅದಕ್ಕೆ ನೀವು ಪ್ರೀಮಿಯಂ ಕಟ್ಲೇಬೇಕಾ, ಇಂಟ್ರೆಸ್ಟ್ ಕಟ್ಲೇಬೇಕಾ, ಬ್ಯಾಂಕ್ ಅವ್ರು ಕೇಳ್ತಾರೆ ಇಲ್ದೆ ಹೋದ್ರೆ. ಸೊ ಆ ತರದ ರಿಸ್ಕ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ರಿಸ್ಕ್ ಅಂತಂದ್ರೆ ಅದೊಂದೇ ರಿಸ್ಕ್ ಅಲ್ಲ, ಹೊರಗಡೆ ಬೇಕಾದಷ್ಟು ತರದ ರಿಸ್ಕ್ ಇರುತ್ತೆ, ಎಕನಾಮಿಕಲ್, ಪೊಲಿಟಿಕಲ್, ಜಿಯೋಗ್ರಾಫಿಕಲ್, ಟೆಕ್ನಾಲಜಿಕಲ್. ಸೊ ಈ ತರದ ರಿಸ್ಕ್ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ ಫೈನಾನ್ಷಿಯಲ್ ಡಿಸಿಷನ್ಗೆ ಅಂತ ಅಂದ್ಬಿಟ್ಟು. ಆಮೇಲೆ ಫ್ಲೋಟೇಷನ್ ಕಾಸ್ಟ್. ಏನು ಫ್ಲೋಟೇಷನ್ ಕಾಸ್ಟ್ ಅಂತಂದ್ರೆ, ಫ್ಲೋಟೇಷನ್ ಕಾಸ್ಟ್ ಅನ್ನ ಇನ್ನೂ ಒಂದು ಅಂತ ಕರೀತಾರೆ. ಇದನ್ನ ಏನಂತ ಹೇಳ್ತಾರೆ, ಫಂಡ್ ಬರ್ಕಳಿ, ತುಂಬಾ ಇಂಪಾರ್ಟೆಂಟ್, ಫಂಡ್ ರೈಸಿಂಗ್ ಕಾಸ್ಟ್. ಫಂಡ್ ರೈಸಿಂಗ್ ಕಾಸ್ಟ್ ಅಂತಾನು ಕರೀತಾರೆ. ಫ್ಲೋಟೇಷನ್ ಕಾಸ್ಟ್ ಅಂತಂದ್ರೆ ಏನು, ಫಂಡ್ ರೈಸಿಂಗ್ ಕಾಸ್ಟ್ ಅಂತಂದ್ರೆ ಬೇರೆ ಬೇರೆ ಫಾರ್ಮ್ ಅಲ್ಲಿ ನಾವು ಅಮೌಂಟ್ ನ ಬಂಡವಾಳವನ್ನ ತಗೊಬರ್ತೀವಿ. ಸೊ ಬಂಡವಾಳವನ್ನು ತಗೊಬರ್ಬೇಕಾದ್ರೆ ಒಂದಷ್ಟು ಖರ್ಚುಗಳಾಗತ್ತೆ. ಸೊ ಅದರಲ್ಲಿ ಕಮ್ಮಿ ಖರ್ಚನ್ನು ಬೀಳ್ತಕ್ಕಂತಹ ಯಾವ್ದು ಇನ್ವೆಸ್ಟ್ಮೆಂಟ್ ಇದೆ ಅದನ್ನ ತಗೊಬರ್ಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ಬ್ಯಾಂಕ್ ಲೋನ್ ಅಲ್ಲಿ ಅದು ನಾವು ಇಶ್ಯೂ ಮಾಡ್ತೀವಿ, ನಮ್ಗೆ ಇಷ್ಟು ಕಮಿಷನ್ ನ ಕೊಡ್ಬೇಕು ಅಂತ ಹೇಳ್ತಾರೆ. ಈಗ ನೋಡಿ, ಇಲ್ಲಿ ಬ್ಯಾಂಕ್ ಅಲ್ಲಿ 1 ಕೋಟಿ ನಾವು ಸ್ಯಾಂಕ್ಷನ್ ಮಾಡಿಸ್ಕೋಬೇಕು ಅಥವಾ ಯಾವ್ದಾದ್ರು ನಾವು ಲೋನ್ ತಗೊಳ್ಬೇಕು ಅಂತಂದ್ರೆ ನೀವು 2%, 3% ಕಮಿಷನ್ ಕೊಡ್ಬೇಕು ಅಂತ ಹೇಳ್ತಾರೆ. ಅದು ಲಾಸ್ ಆಗತ್ತಲ್ವಾ. ಸೊ ಆತರ ಫಂಡ್ ರೈಸ್ ಮಾಡ್ಬೇಕಾದ್ರೆ ಯಾವ್ದು ಮಿನಿಮೈಸ್ ಆಗಿ ಖರ್ಚಾಗುತ್ತೆ ಅದನ್ನ ತಗೊಬರಕ್ಕೆ, ಅಂತಹದನ್ನ ನಾವು ಸೆಲೆಕ್ಟ್ ಮಾಡ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಹಾಗಾದ್ರೆ 4ನೇದು ಕ್ಯಾಶ್ ಫ್ಲೋ ಪೊಸಿಷನ್ ಆಫ್ ದ ಕಂಪನಿ. ಒಂದು ಕಂಪನಿಯ ಕ್ಯಾಶ್ ಫ್ಲೋ ಯಾವ್ಯಾವ್ದ್ರ ಸೋರ್ಸ್ ಇಂದ ಅದಕ್ಕೆ ಫ್ಲೋಗಳು ಇದೆ ಅಂತ ನಮ್ಮ ಫ್ಯಾಕ್ಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೈನಾನ್ಷಿಯಲ್ ಡಿಸಿಷನ್ಗೆ ಹೇಳ್ತಾ ಇದ್ರೆ. ಹಾಗಾದ್ರೆ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್. ನೆಕ್ಸ್ಟ್ 5th ಪಾಯಿಂಟ್, ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್. ಏನು ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಅಂತಂದ್ರೆ, ಈಗ ನೋಡಿ, ಈಗ ನಿಮ್ಮಲ್ಲಿ ಒಂದು ಬಿಸ್ನೆಸ್ ನಡೀತಾ ಇದೆ ಅಂತಂದ್ರೆ ಒಂದಷ್ಟು ಕಾಸ್ಟ್ಗಳು ಫಿಕ್ಸ್ ಆಗಿರುತ್ತೆ. ಗೋಡೋ ರೆಂಟ್ ಕೊಡೋದಾಗಿರ್ಬೋದು ಅಥವಾ ಆಫೀಸ್ ರೆಂಟ್ ಕೊಡೋದಾಗಿರ್ಬೋದು. ಹಾಗೆ ಇನ್ನೂ ಒಂದ್ ಏನಂತಂದ್ರೆ ಎಂಪ್ಲಾಯೀಸ್ಗೆ ಸ್ಯಾಲರಿ ಕೊಡೋದಾಗಿರ್ಬೋದು, ಇವೆಲ್ಲ ಇನ್ಶೂರೆನ್ಸ್ ಪ್ರೀಮಿಯಂ ಕಟ್ಟೋದಾಗಿರ್ಬೋದು, ಇವೆಲ್ಲ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಕರೆಕ್ಟ್ ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಬೇಕಾಗಿರೋದು. ಸೊ ಕಟ್ಟೆ ಹೋದ್ರೆ ತಿಂಗಳ ನಡೆಯುತ್ತೆ, ನಮ್ಗೆ ಕರೆಕ್ಟ್ ಒಂದು ಬಿಸ್ನೆಸ್ ನ ರನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಗಳು ಹೋಗ್ತಾ ಇರುತ್ತೆ. ಸೊ ಈ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ ಫೈನಾನ್ಷಿಯಲ್ ಡಿಸಿಷನ್ ಮೇಲೆ ಅದು ಫ್ಯಾಕ್ಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ 6th ಏನು, ಕಂಟ್ರೋಲ್ ಕನ್ಸಿಡರೇಷನ್ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಏನ್ ಕಂಟ್ರೋಲ್ ಕನ್ಸಿಡರೇಷನ್ ಅಂತಂದ್ರೆ, ಈಗ ಇನ್ವೆಸ್ಟ್ಮೆಂಟ್ ನ ಬೇರೆ ಫಾರ್ಮ್ ಇಂದ ಬಂದಿದ್ದಾರೆ, ಕರೆಕ್ಟಾ. ಸೊ ಯಾವ್ದ್ರ ಮೇಲೆ ಜಾಸ್ತಿ ನಮ್ಗೆ ಕಂಟ್ರೋಲ್ ಇರುತ್ತೆ, ಶೇರ್ ಹೋಲ್ಡರ್ಸ್ ಮೇಲೆ ತುಂಬಾನೇ ನಮ್ಗೆ ಏನಿರುತ್ತೆ, ಕಂಟ್ರೋಲ್ ಇರುತ್ತೆ. ಏನಕ್ಕೆ ಅಂತಂದ್ರೆ ಆ ಅಮೌಂಟ್ ನಾವು ಹೇಗ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಆದ್ರೆ ಅದೇನೇನೆ ಲೋನ್ ಇಂದ ತಗೊಬಂದು ಅಂತಂದ್ರೆ ರಿಸ್ಕ್ ಜಾಸ್ತಿ ಇರುತ್ತೆ. ಸೊ ಆ ಕಂಟ್ರೋಲ್ ನಮ್ಗೆ ಏನಂತಂದ್ರೆ, ಅಮೌಂಟ್ ನಮ್ಮ ಹತ್ರ ಇರುತ್ತೆ ನಿಜ, ಆದ್ರೆ ನಾವು ಅದನ್ನ ತುಂಬಾ ಕಂಟ್ರೋಲ್ ಆಗಿ ಕೆಲಸಗಳನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಕಂಟ್ರೋಲ್ ಕನ್ಸಿಡರೇಷನ್ ಅಂತಂದ್ರೆ ನಮ್ ಬಿಸ್ನೆಸ್ ಅಲ್ಲಿ ನೀಡ್ತಕ್ಕಂತಹ ಆಕ್ಟಿವಿಟಿಗಳು ಕೂಡ ಕಂಟ್ರೋಲ್ ಆಗಿ ನಡೀತಾ ಇದೆಯಾ ಇಲ್ವಾ ಅಂತಕ್ಕಂತಹ ನೋಡೋದು ಆಗಿರುತ್ತೆ ಅಂತ ಅಂದ್ಬಿಟ್ಟು ಇನ್ನೊಂದು ಪ್ರಾಸ್ಪೆಕ್ಟರ್ ಅಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಸ್ಟೇಟ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಏನ್ ಹೇಳ್ತಿದ್ದಾರೆ, ಫೈನಲ್ ಪಾಯಿಂಟ್, ಕ್ಯಾಪಿಟಲ್ ಮಾರ್ಕೆಟ್ ಹೇಗ್ ನಡೀತಿದೆ. ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಈಗ ಕೇಳಿರ್ತೀರ ನೀವು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತಾ ಇದ್ರೆ ಅದರಿಂದ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿದ್ಮೇಲೆ ಏನ್ ಮಾಡ್ಬೋದು, ನಾವು ಬೇರೆ ಕಂಪನಿಯ ಏನನ್ನ ಶೇರ್ಸ್ ಗಳನ್ನ ಪರ್ಚೇಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಸೊ ಶೇರ್ ಗಳನ್ನ ಏನೋ ಪರ್ಚೇಸ್ ಮಾಡ್ಬೋದು, ಅದೆಲ್ಲ ನಡೀತಾ ಇದೆ ಚೆನ್ನಾಗಿ ಚೆನ್ನಾಗಿ ನಡೀತಿಲ್ಲ ಅನ್ನೋದು ಹೇಗ್ ಗೊತ್ತಾಗುತ್ತೆ, ನಮ್ಗೆ ಟ್ರೆಂಡ್ ಗಳು ಹೇಗೆ ಹೋಗ್ತಾ ಇದೆ, ಒಂದು ಕ್ಯಾಪಿಟಲ್ ಮಾರ್ಕೆಟ್ ಯಾವ ತರ ನಡೀತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಂತಹದ್ದಾಗಿರುತ್ತೆ. ಸೊ ಕ್ಯಾಪಿಟಲ್ ಮಾರ್ಕೆಟ್ ಯಾವ ತರ ನಡೀತಿದೆ ಅಂತ ಅನ್ನೋದು, ಅದ್ರ ಟ್ರೆಂಡ್ ಹೇಗಿದೆ, ಅದ್ರ ಸ್ಟೇಟಸ್ ಹೇಗಿದೆ ಅಂತ ಅನ್ನೋದನ್ನ ನೋಡ್ತಕ್ಕಂತಹದ್ದು ಫೈನಾನ್ಷಿಯಲ್ ಡಿಸಿಷನ್ ನ ಒಂದು ಮ್ಯಾಟರ್ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಗೈಸ್, ಅಲ್ಲಿಗೆ ನಿಮ್ಗೆ ಯಾವ್ದ್ರ ಡಿಸಿಷನ್, ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ಏನು ಮೀನಿಂಗು, ಮತ್ತೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಅದಕ್ಕೆ ಅದ್ರ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನೋಡಿದಿರಾ. ಹಾಗಾದ್ರೆ ಫೈನಲ್ ಆಗಿ ಮತ್ತೆ ನಿಮ್ಮ 3ನೇ ಡಿಫ್ರೆಂಟ್ ಟೈಪ್ ಆಫ್ ಯಾವ್ದು ಫೈನಾನ್ಷಿಯಲ್ ಡಿಸಿಷನ್ ಅಲ್ಲಿ 3rd ಟೈಪ್ ಯಾವ್ದಿದೆ, ಡಿವಿಡೆಂಡ್ ಡಿಸಿಷನ್ ಏನ್ ಹೇಳುತ್ತೆ ಅಂತ ಅಂದ್ಬಿಟ್ಟು ನೋಡಿದ್ರ. ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಲ್ಲಿ ಏನ್ ಅರ್ಥ ಮಾಡ್ಕೊಂಡು, ನಿಮ್ಮಲ್ಲಿ ಇರ್ತಕ್ಕಂತಹ ಬಂಡವಾಳವನ್ನ ಯಾವ್ಯಾವ ಪ್ರಾಜೆಕ್ಟ್ ಮೇಲೆ ಅಥವಾ ಯಾವ್ಯಾವ ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೆ ನಿಮಗೆ ಬೇಕಾದಂತಹ ಸೋರ್ಸ್ ಆಫ್ ಫಂಡ್ ನ ಯಾವ್ಯಾವ ಬೇರೆ ಬೇರೆ ಕಡೆಯಿಂದ ಬರ್ತೀರಾ ಅಂತ ಅನ್ನೋದು. ಈಗ 3ನೇದು ಡಿವಿಡೆಂಡ್ ಡಿಸಿಷನ್. ಏನು ಡಿವಿಡೆಂಡ್ ಡಿಸಿಷನ್ ಅಂತಂದ್ರೆ, ಲಾಭಾಂಶವನ್ನ ಹೇಗ್ ಕೊಡ್ತೀರಾ, ಕಂಪನಿ ಶೇರ್ ಹೋಲ್ಡರ್ಸ್ ಇಂದ ಅಮೌಂಟ್ ಅನ್ನು ತಗೊಂಡಿರುತ್ತೆ, ಕರೆಕ್ಟಾ. ಸೊ ಆ ಅಮೌಂಟ್ ಗೆ ಎಷ್ಟು ಡಿವಿಡೆಂಟ್ ಲಾಭಾಂಶವನ್ನ ಹೇಗೆ ಒಂದು ಟ್ಯಾಕ್ಸ್ ಅನ್ನ ಕಟ್ ಆದ್ಮೇಲೆ, ಟ್ಯಾಕ್ಸ್ ಅನ್ನ ಏನು ಅಮೌಂಟ್ ಇರುತ್ತೆ EBIT ಅಂತ ಕರೀತಾರೆ, ಏನು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್ ಏನಿದೆ ಅಂತ ಅಂದ್ಬಿಟ್ಟು, ಅದಾದ್ಮೇಲೆ ಟ್ಯಾಕ್ಸ್ ಕಟ್ಟಾದ್ಮೇಲೆ ಏನ್ ಪ್ರಾಫಿಟ್ ಉಳಿಯುತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ಲ, ಅದನ್ನ ಡಿವಿಡೆಂಡ್ ಅಂತ ಹೇಳ್ತಾರೆ, ಲಾಭಾಂಶ ಅಂತ ಹೇಳ್ತಾರೆ. ಹಾಗಾದ್ರೆ ಮೀನಿಂಗ್ ಏನ್ ಹೇಳುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಡಿವಿಡೆಂಡ್ ಡಿಸಿಷನ್ ಇಸ್ ಎ ಫೈನಾನ್ಷಿಯಲ್ ಡಿಸಿಷನ್ ವಿಚ್ ರಿಲೇಟೆಡ್ ಹೌ ಮಚ್ ಆಫ್ ದ ಪ್ರಾಫಿಟ್. ನೋಡಿ, ತುಂಬಾ ಇಂಪಾರ್ಟೆಂಟ್.
how much of the profit earned by the company after paying tax is to be distributed to the shareholders and how much of it should be retained in the business. Thus it related to appropriation of profit ಅಂತ ಹೇಳ್ತಾ ಇದ್ದಾರೆ. ಏನಂತಂದ್ರೆ ಒಂದು ಕಂಪನಿ ನೋಡಿ ಇಲ್ಲಿ ಹೌ ಮಚ್ ಪ್ರಾಫಿಟ್ ಅರ್ನ್ ಬೈ ದ ಕಂಪನಿ, ಒಂದು ಕಂಪನಿ ಶೇರ್ ಹೋಲ್ಡರ್ಸ್ ಇಂದ ಅಮೌಂಟ್ ಅನ್ನ ತಗೊಂಡ್ ಬಂದ್ಬಿಟ್ಟು ಬಿಸ್ನೆಸ್ ನ ಮಾಡಿದೆ. ಸೊ ಅದು ಅಟ್ ದ ಎಂಡ್ ಆಫ್ ದ ಇಯರ್ 10 ಕೋಟಿ ಪ್ರಾಫಿಟ್ ಮಾಡಿದೆ. 10 ಕೋಟಿ ಏನು ಕಟ್ಟಕ್ಕಿಂತ ಮುಂಚೆ ಟ್ಯಾಕ್ಸ್ ಎಲ್ಲ ಕಟ್ಟಾದ್ಮೇಲೆ 8 ಲಕ್ಷ ಉಳಿತು ಅಂತಂದ್ರೆ ಆ 8 ಲಕ್ಷದಲ್ಲಿ ಈ ಪ್ರಾಫಿಟ್, ಇದು ಪ್ರಾಫಿಟ್ ಅಲ್ವಾ 8 ಲಕ್ಷ ಅನ್ನೋದು, 8 ಲಕ್ಷ ಅಂತ ಅನ್ನೋದು ಪ್ರಾಫಿಟ್ ಅಲ್ಲ. ಈ 8 ಲಕ್ಷದಲ್ಲಿ ಆ ಶೇರ್ ಹೋಲ್ಡರ್ಸ್ಗೆ ಎಷ್ಟು ಅಮೌಂಟ್ ಅನ್ನ ಕೊಡುತ್ತೆ, ಆ ಪ್ರಾಫಿಟ್ ನ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಅಂತ ಹೇಳಂತಹದ್ದಾಗಿದೆ. ಅದ್ರ ಜೊತೆಗೇನೆ ಇನ್ನೂ ಒಂದೇನಂತಂದ್ರೆ ಆ ಶೇರ್ ಹೋಲ್ಡರ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂತಹದ್ದು ಮತ್ತೆ ಎಷ್ಟನ್ನ ಪ್ರಾಫಿಟ್ ಬಂದಿರೋದ್ರಲ್ಲಿ ಎಲ್ಲವನ್ನ ಶೇರ್ ಹೋಲ್ಡರ್ಸ್ಗೆ ಕೊಟ್ಬಿಡಕ್ಕಾಗತ್ತಾ, ಒಂದಷ್ಟು ಅಮೌಂಟ್ ನ ರಿಸರ್ವ್ಸ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಅಂದ್ರೆ ಬಂದಿರೋ ಪ್ರಾಫಿಟ್ ಅಲ್ಲಿ ಎಲ್ಲ ಪ್ರಾಫಿಟ್ ಕೊಟ್ಬಿಡ್ಬಲ್ಲ, ಅವರು ಒಂದಷ್ಟು ರಿಟೈನ್ ಮಾಡ್ಕೊಳ್ಬೇಕಾಗತ್ತೆ. ರಿಟೈನ್ ಅಂತಂದ್ರೆ ಏನು, ಬಿಸ್ನೆಸ್ ಇಟ್ಕೊಳ್ಬೇಕಾಗತ್ತೆ, ಮುಂದೆ ಏನೋ ಎಮರ್ಜೆನ್ಸಿ ಬರ್ಬೋದು ಗೊತ್ತಾಗಂಗಿಲ್ಲ. ಸೊ ಎಷ್ಟು ರಿಟೈನ್ ಮಾಡ್ತಾರೆ ಅದನ್ನ ಡಿವಿಡೆಂಡ್ ಡಿಸಿಷನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇಟ್ ರಿಲೇಟ್ ಟು ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಪ್ರಾಫಿಟ್ ಗೆ ಸಂಬಂಧಪಟ್ಟಿದೆ ಡಿವಿಡೆಂಡ್ ಅಂತ ಅನ್ನೋದು ಹೇಳ್ತಾ ಇದ್ರೆ. ಹಾಗಾದ್ರೆ ಈ ಡಿವಿಡೆಂಟ್ ಒಂದು ಕಂಪನಿ ಆ ಶೇರ್ ಹೋಲ್ಡರ್ಸ್ ಗೆ ಕೊಡ್ತಾರೆ ಅಂತಂದ್ರೆ ಯಾವ ಫ್ಯಾಕ್ಟರ್ಸ್ ಗಳು ಅಫೆಕ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಅಮೌಂಟ್ ಆಫ್ ಅರ್ನಿಂಗ್ ಏನ್ ಹೇಳ್ತಾ ಇದ್ರೆ, ಕಂಪನಿ ಫಸ್ಟ್ ಎಷ್ಟು ಪ್ರಾಫಿಟ್ ನ ಮಾಡ್ತಾರೆ. ಈಗ 10 ಕೋಟಿ ಹಾಕಿ 4 ಕೋಟಿ ಪ್ರಾಫಿಟ್ ಮಾಡ್ತು ಅಂತಂದ್ರೆ ಆ ಎಷ್ಟು ಪ್ರಾಫಿಟ್ ಮಾಡ್ತಿದೆ, ಅಮೌಂಟ್ ಅರ್ನಿಂಗ್ ಎಷ್ಟು ಅರ್ನ್ ಮಾಡ್ತು ಅನ್ನೋದನ್ನ ಫಸ್ಟ್ ಪಾಯಿಂಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಸ್ಟೆಬಿಲಿಟಿ ಆಫ್ ಅರ್ನಿಂಗ್, ಹಿಂಗ ನೋಡಿ ಒಂದು ಬಿಸ್ನೆಸ್ ಒಂದು 10 crores ಹಾಕಿ ಒಂದು ಬಿಸ್ನೆಸ್ ನ ರನ್ ಮಾಡ್ತಾ ಇದೆ. ಲಾಸ್ಟ್ ಇಯರ್ ಸ್ಟಾರ್ಟ್ ಮಾಡ್ತು, ಈ ವರ್ಷ ಅದು ಪ್ರಾಫಿಟ್ ಮಾಡ್ತು. ಎಷ್ಟು ಪ್ರಾಫಿಟ್ ಮಾಡ್ತು, ಒಂದು 3 ಕೋಟಿ. 10 ಕೋಟಿಗೆ ಒಂದು 3 ಕೋಟಿ ಪ್ರಾಫಿಟ್ ಮಾಡ್ತು ಅಂತ ಅನ್ಕೊಳ್ಳಿ. ಆ 3 ಕೋಟಿಲಿ ಏನಂತಂದ್ರೆ ಒಂದು ಕೋಟಿಯನ್ನ ಅಮೌಂಟ್ ನ ಇಟ್ಕೊಂಡು ರಿಟೈನ್ ಮಾಡಿ 2 ಕೋಟಿ ಅಮೌಂಟ್ ನ ಅವ್ರು ಏನು ಶೇರ್ ಹೋಲ್ಡರ್ಸ್ ಗೆ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಕರೆಕ್ಟಾ? ಈಗ ಮತ್ತೇನೆ ಈಗ ನೆಕ್ಸ್ಟ್ ವರ್ಷ ಆ ಬಿಸ್ನೆಸ್ ನ ರನ್ ಮಾಡ್ಬೇಕು. ಕರೆಕ್ಟಾ? ಬಿಸ್ನೆಸ್ ರನ್ ಮಾಡ್ಬೇಕಾದ್ರೆ ಈಗ ನೆಕ್ಸ್ಟ್ ಇಯರ್ ನಮ್ಗೆ ಜಾಸ್ತಿ ಪ್ರಾಫಿಟ್ ಆಯ್ತು ಅಂತಂದ್ರೆ ಇನ್ನು ಈ ಸಲ ಎಷ್ಟಾಗಿತ್ತು, 3 crores rupees ಪ್ರಾಫಿಟ್ ಆಗಿತ್ತು. ಮುಂದಿನ ವರ್ಷ ನಮ್ಗೆ ಎಷ್ಟಾಗ್ಬೇಕು, ಅಟ್ಲೀಸ್ಟ್ ಒಂದು 5 crores ಆಗ್ಬೇಕು. ಅವಾಗ ಮಾತ್ರನೇ ತುಂಬಾ ಸ್ಟೇಬಲ್ ಆಗಿ ಒಂದು ಆರ್ಗನೈಸೇಷನ್ ನಡ್ಕೊ ಹೋಗ್ತಾ ಇರುತ್ತೆ. ಈಗ ಲಾಸ್ ಆಗ್ಬಿಟ್ರೆ ಏನಾಗೋಗ್ಬಿಡುತ್ತೆ, ಹಾಕಿರೋ ಇನ್ವೆಸ್ಟ್ಮೆಂಟ್ ಶೇರ್ ಹೋಲ್ಡರ್ಸ್ ಕಳ್ಕೊಳ್ಬೇಕಾಗ್ತದೆ. ಹಾಗಾಗಿ ಅಮೌಂಟ್ ಪ್ರಾಫಿಟ್ ಎಷ್ಟು ಮಾಡ್ತು ಅನ್ನೋಕ್ಕಿಂತ ಇಷ್ಟು ವರ್ಷದಿಂದ ಬಿಸ್ನೆಸ್ ನಡ್ಕೊಂಡ್ ಬಂದಿದೆ, ಎಷ್ಟು ಪ್ರಾಫಿಟ್ ಅನ್ನ ನಿಜವಾಗ್ಲೂ ಮಾಡ್ಕೊಂಡು ಹೋಗ್ತಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಸ್ಟೆಬಿಲಿಟಿ ಆಫ್ ಅರ್ನಿಂಗ್, ಯಾವ ಸ್ಟೆಬಿಲಿಟಿಯಲ್ಲಿ ಅದು ಅರ್ನ್ ಮಾಡ್ತಾ ಇದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಓಕೆನಾ? ಮೂರನೇದು ಯಾವ್ದು ಅಂತಂದ್ರೆ ಸ್ಟೆಬಿಲಿಟಿ ಆಫ್ ಡಿವಿಡೆಂಡ್. ಈಗ ಏನಾಯ್ತು, ಫಸ್ಟ್ ಎಷ್ಟು ಅರ್ನ್ ಮಾಡ್ತಿದೆ, ಪ್ರಾಫಿಟ್ ಮಾಡ್ತಿದೆ ಅನ್ನೋದನ್ನ ನೋಡ್ಬೇಕಾಗುತ್ತೆ. ಅದಾದ್ಮೇಲೆ ಎಷ್ಟು ಫ್ಲೋರ್ಗೆ 10 ವರ್ಷದಿಂದ ಒಂದು ಬಿಸ್ನೆಸ್ ಮಾಡ್ತಿದೆ ಅಥವಾ ಒಂದು 50 ವರ್ಷದಿಂದ ಬಿಸ್ನೆಸ್ ಮಾಡ್ತಿದೆ ಅಂತಂದ್ರೆ ಆ ಸ್ಟೇಬಲ್ ಆಗಿ ಮಾಡ್ಕೊಂಡು ಬರ್ತಾ ಇದೆಯಾ ಬಿಸ್ನೆಸ್ ನ ಅಂತ ನೋಡ್ಬೇಕಾಗುತ್ತೆ. ಸ್ಟೇಬಲ್ ಆಗಿ ಬಿಸ್ನೆಸ್ ಮಾಡೋದು ಅಷ್ಟೇ ಅಲ್ಲ, ಅವರು ಪ್ರಾಫಿಟ್ ನ ಇಸ್ ನಥಿಂಗ್ ಬಟ್ ಡಿವಿಡೆಂಟ್ ಅನ್ನ ಯಾವ ಪ್ರಮಾಣದಲ್ಲಿ ಎಷ್ಟು ಸ್ಟೇಬಲ್ ಆಗಿ ಪ್ರತಿ ವರ್ಷ 10% ಆಫ್ ಪ್ರಾಫಿಟ್ ನ ಅವರು ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದಾರ ಅಥವಾ 50% ಆಫ್ ದ ಪ್ರಾಫಿಟ್ ನ ಅವರು ಡಿವಿಡೆಂಟ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದಾರ ಅನ್ನೋ ಫ್ಯಾಕ್ಟರ್ ಡಿವಿಡೆಂಟ್ ಡಿಸಿಷನ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ. ಯಾಕಂದ್ರೆ ಒಂದೊಂದು ಕಂಪನಿ ಒಂದೊಂದು ಟೈಪ್ ಅಲ್ಲಿ ಅವರು ಡಿವಿಡೆಂಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಕಂಪನಿ ತುಂಬಾ ಚೆನ್ನಾಗಿ ಪ್ರಾಫಿಟ್ ನ ಮಾಡ್ತು ಅಂತಂತಂದ್ರೆ ಅವ್ರದ್ದೆಲ್ಲ ಖರ್ಚುಗಳು ಎಲ್ಲ ಮಿಕ್ಕಿ ಎಕ್ಸೆಸ್ ಆಗಿ ಅವ್ರ ಪ್ರಾಜೆಕ್ಟ್ಗೂ ನೆಕ್ಸ್ಟ್ ಸತಿಗೆ ಇನ್ವೆಸ್ಟ್ ಮಾಡಿ ಅಂತಂದ್ರೆ ಅವರು ಕನ್ಸಿಡರ್ ಮಾಡ್ತಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳು ಯಾರ್ಯಾರು ಇರ್ತಾರೆ, ಚೇರ್ಮನ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡ್ತಾರೆ ನಾವು ಇಷ್ಟು % ಕೊಡೋಣ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಆ ಸ್ಟೆಬಿಲಿಟಿನೂ ಇರುತ್ತೆ, ಅದು ಮ್ಯಾಟರ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಗ್ರೋತ್ ಆಪರ್ಚುನಿಟಿ ನೆಕ್ಸ್ಟ್ ಪಾಯಿಂಟ್ 4th ಏನ್ ಹೇಳ್ತಾ ಇದ್ರೆ, ಒಂದು ಡಿವಿಡೆಂಡ್ ಡಿಸಿಷನ್ ಮಾಡ್ಬೇಕು ಅಂತಂದ್ರೆ ಅವ್ರ ಗ್ರೋತ್ ಆಪರ್ಚುನಿಟಿಯನ್ನ ನೋಡ್ಬೇಕಾಗತ್ತೆ. ಏನು ನೆಕ್ಸ್ಟ್ ವರ್ಷ ಒಂದು ದೊಡ್ಡ ಬ್ರಾಂಚ್ ನ ಓಪನ್ ಮಾಡ್ತಾ ಇದಾರೆ ಅಂತಂದ್ರೆ, ಈಗ ಆಗ್ಲೇ ಹೇಳ್ದಂಗೆ 10 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಬಿಸ್ನೆಸ್ ಮಾಡ್ತಾ ಇದಾರೆ, 3 ಕೋಟಿ ಪ್ರಾಫಿಟ್ ಆಗಿದೆ, 2 ಕೋಟಿನ ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ 1 ಕೋಟಿನ ಅವ್ರು ಉಳಿಸ್ಕೊಂಡಿದ್ದಾರೆ. ಸೊ ಏನು ಉಳಿಸ್ಕೊಂಡ್ರು, ನೆಕ್ಸ್ಟ್ ವರ್ಷದ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡಕ್ಕೆ ಅವ್ರದ್ದು ನೆಕ್ಸ್ಟ್ ಗ್ರೋತ್ ಏನಿದೆ ಅದನ್ನ ನೋಡ್ಕೊಂಡು ಡಿವಿಡೆಂಡ್ ಅನ್ನ ಅವ್ರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಕ್ಯಾಶ್ ಫ್ಲೋ ಪೊಸಿಷನ್ ಏನು, ಕ್ಯಾಶ್ ಫ್ಲೋ ಪೊಸಿಷನ್ ಅಂತಂದ್ರೆ ಯಾವ ಪ್ರಾಜೆಕ್ಟ್ ಗೆ ಇನ್ವೆಸ್ಟ್ ಮಾಡ್ತಾ ಇದಾರೆ, ಸೊ ಅದರಿಂದ ಹೇಗೆ ನಮ್ಗೆ ವರ್ಕೌಟ್ ಆಗ್ತಿದೆ ಒಂದು ಬಿಸ್ನೆಸ್ ಗೆ ಅಂತಕ್ಕಂತಹದ್ದು ಕ್ಯಾಶ್ ಫ್ಲೋ ಪೊಸಿಷನ್ ಆಗಿರುತ್ತೆ. ಈ ಕ್ಯಾಶ್ ಫ್ಲೋ ಪೊಸಿಷನ್ ಕೂಡ ಡಿವಿಡೆಂಡ್ ಡಿಸಿಷನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರೆ. ಹಾಗಾದ್ರೆ ಶೇರ್ ಹೋಲ್ಡರ್ ಪ್ರಿಫರೆನ್ಸ್, ಕಂಪನಿಯಲ್ಲಿ ಯಾವ್ದೋ ಬೇರೆ
ನಾನು ಆಗ್ಲೇ ಹೇಳಿದೀನಿ, ನಾವು NCA ಪ್ರತಿ ವರ್ಷನೂ ಪ್ರತಿ ದಿನನೂ ಓಕೆನಾ, ಪ್ರತಿ ದಿನನೂ ಎಷ್ಟು 510 ಕಂಪನಿಗಳು ಓಪನ್ ಆಗ್ತಾನೆ ಇದೆ, ಹೊಸ ಕಂಪನಿಗಳು. ನನ್ಗೆ ನೆನಪಿದ್ಯಾ? ಖಂಡಿತ ನೆನ್ಪಿಡಿಯೋದಿಲ್ಲ. 510 ಪ್ರತಿದಿನನೂ ನೆನ್ಪಿಟ್ಕೊಳಕ್ಕಾಗತ್ತಾ? ಈಗಾಗಲೇ ಪ್ರತಿದಿನ 510 ಇದು MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ ಹೇಳ್ತಾ ಇರ್ತಕ್ಕಂತಹದ್ದು ಡೇಟಾ. ಸೊ ಅಷ್ಟೊಂದು ಕಂಪನಿಗಳು ಪ್ರತಿದಿನ ಎಸ್ಟಾಬ್ಲಿಷ್ ಆಗ್ತಾ ಇದೆ ಅಂತಂದ್ರೆ ನಾವು ಎಲ್ಲವನ್ನ ಹೇಗೆ ನೆನ್ಪಿಡ್ಕೊಳ್ಳೋಕೆ ಸಾಧ್ಯ? ಖಂಡಿತ ನೆನ್ಪಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ಹಾಗೆ ಕೆಲವೊಂದಷ್ಟು ಇನ್ವೆಸ್ಟರ್ಸ್ ಏನ್ ಮಾಡಿರ್ತಾರೆ, ಒಂದು ಕಂಪನಿ ಮೇಲೆ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. ಶೇರ್ ಹೋಲ್ಡರ್ಸ್ ಯಾವ ಕಂಪನಿ ಮೇಲೆ ಪ್ರಿಫರೆನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲುವೆ ಏನು ಡಿವಿಡೆಂಡ್ ಡಿಸಿಷನ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಫೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ರೆ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಏನು? ಟ್ಯಾಕ್ಸೇಷನ್ ಪಾಲಿಸಿ. ಏನು ಟ್ಯಾಕ್ಸೇಷನ್ ಪಾಲಿಸಿ ಅಂತಂದ್ರೆ, ಈಗ ನೋಡಿ ಇಲ್ಲಿ EBIT, ಅರ್ನಿಂಗ್ ಬಿಫೋರ್ ಪ್ರಾಫಿಟ್ ಅಂಡ್ ಟ್ಯಾಕ್ಸ್. ಈಗ ಒಂದು ಕಂಪನಿ ಎಷ್ಟು 10 ಕೋಟಿ ಪ್ರಾಫಿಟ್ ಮಾಡಿದೆ ಅಂತ ಅನ್ಕೊಳ್ಳಿ, ಅದು ಏನು ಟ್ಯಾಕ್ಸ್ ಕಟ್ಟಕ್ಕಿಂತ ಮುಂಚೆ ಹಾಗೆ ಈ ಇಂಟ್ರೆಸ್ಟ್ ಅನ್ನ ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಅಂಡ್ ಟ್ಯಾಕ್ಸ್, ಕರೆಕ್ಟಾ? ಸೊ ಅದನ್ನ ಕೊಡಕ್ಕಿಂತ ಮುಂಚೆ ನಮ್ಮ ಹತ್ರ ಎಷ್ಟಿತ್ತು? ಈಗ 10 ಕೋಟಿ ಪ್ರಾಫಿಟ್ ಮಾಡಿದೆ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಟ್ಯಾಕ್ಸ್ ಎಲ್ಲ ಕಟ್ಟಾದ್ಮೇಲೆ 8 crores rupees ಉಳಿತು ಅಂತಂದ್ರೆ, ಈಗ ಟ್ಯಾಕ್ಸ್ ರೇಟ್ ಕಮ್ಮಿ ಇತ್ತು ಅಂತಂದ್ರೆ ಏನಾಗ್ತಿತ್ತು? ಇನ್ನೂ 1 ಕೋಟಿ ಕಮ್ಮಿ ಆಯ್ತಿತ್ತು ಅಂತಂದ್ರೆ 9 ಲಕ್ಷ ರೂಪಾಯಿ ಬಿಸ್ನೆಸ್ ಉಳಿತಿತ್ತು. ಅವಾಗ ಡಿವಿಡೆಂಟ್ ಅನ್ನ ಜಾಸ್ತಿ ಕೊಡ್ಬೋದಾಗಿತ್ತು, ಕರೆಕ್ಟಾ? ಸೊ ಹಾಗಾಗಿ ಟ್ಯಾಕ್ಸ್ ರೇಟು ಕೂಡ, ಟ್ಯಾಕ್ಸ್ ಪಾಲಿಸಿ, ಒಂದು ಕಂಟ್ರಿಯ ಟ್ಯಾಕ್ಸ್ ಪಾಲಿಸಿಯು ಕೂಡ ಒಂದು ಕಂಪನಿ ಎಷ್ಟು ಡಿವಿಡೆಂಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಮ್ಯಾಟರ್ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದ್ರೆ 8 ಪಾಯಿಂಟ್ ಏನು? ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್. ಈಗ ಪ್ರಾಫಿಟ್ ಅನ್ನ, ಡಿವಿಡೆಂಡ್ ಅನ್ನ ಕೊಡೋದ್ರಿಂದ ಬೇರೆ ಇನ್ವೆಸ್ಟರ್ಸ್ ಗಳನ್ನ ನಾವು ಅಟ್ರಾಕ್ಟ್ ಮಾಡ್ಬೋದಾ ಅಥವಾ ಇನ್ನು ಎಕ್ಸ್ಪ್ಯಾಂಡ್ ಮಾಡ್ಬೋದಾ? ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್ ಹೇಗ್ ಮಾಡುತ್ತೆ? ಸೊ ನಾವು ಕೊಡ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಸತಿಯಿಂದ ನಮ್ಗೆ ಇನ್ವೆಸ್ಟ್ಮೆಂಟ್ ಗಳು ಬರುತ್ತಾ ಅಂತ ಅಂದ್ಬಿಟ್ಟು ಚೆಕ್ ಮಾಡ್ತಕ್ಕಂತಹದ್ದು ಸ್ಟಾಕ್ ಮಾರ್ಕೆಟ್ ರಿಯಾಕ್ಷನ್ ಹೇಗಿರುತ್ತೆ ಅನ್ನೋದು ಡಿವಿಡೆಂಡ್ ಡಿಸಿಷನ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಕ್ಸೆಸ್ ಟು ಕ್ಯಾಪಿಟಲ್ ಮಾರ್ಕೆಟ್. ಒಳ್ಳೆ ರಿಟರ್ನ್ಸ್ ಕೊಡ್ತಿದ್ದಾರೆ ಅಂತಂದ್ರೆ ಏನ್ ಮಾಡ್ತಾರೆ? ಜನ ಎಲ್ಲ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ, ಕರೆಕ್ಟಾ? ಸೊ ಹಾಗಾಗಿ ಕ್ಯಾಪಿಟಲ್ ಮಾರ್ಕೆಟ್ ಕೂಡ ಯಾವ ತರ ವರ್ಕ್ ಆಗ್ತಿದೆ, ಹೇಗೆ ನಡೀತಾ ಇದೆ ಕ್ಯಾಪಿಟಲ್ ಮಾರ್ಕೆಟ್. ಸೊ ಈ ಕಂಪ್ನಿಗೆ ಅಲ್ಲಿ ಆಪರ್ಚುನಿಟಿಗಳು ಇದೆಯಾ, ಆಕ್ಸೆಸ್ ಮಾಡ್ಲಿಕ್ಕೆ ಕ್ಯಾಪಿಟಲ್ ಮಾರ್ಕೆಟ್ ಅಲ್ಲಿ ಆಕ್ಸೆಸ್ ಮಾಡ್ಲಿಕ್ಕೆ ಅನುಕೂಲಗಳು ಇದೆಯಾ ಇಲ್ವಾ ಅಂತ ಅನ್ನೋದೆಲ್ಲ ಡಿವಿಡೆಂಡ್ ಡಿಸ್ಟ್ರಿಬ್ಯೂಟ್ ಮಾಡಿದಾಗ ಮ್ಯಾಟರ್ ಆಗ್ತದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ. ಹಾಗಾದ್ರೆ ಫೈನಲ್ ಆಗಿ ಏನು? ಲೀಗಲ್ ಕನ್ಸ್ಟ್ರೈಂಟ್. ನೋಡಿ ಇಲ್ಲಿ ಯಾವ್ದೋ ಒಂದು ಕಂಪನಿ ಯಾವ್ದೋ ಒಂದು ವೇ ಅಲ್ಲಿ ತುಂಬಾನೇ ಹೈಯೆಸ್ಟ್ ಪ್ರಾಫಿಟ್ ಮಾಡ್ಬಿಡ್ತು ಅಂತ ಅನ್ಕೊಳ್ಳಿ. ರೀಸೆಂಟ್ ಆಗಿ ಇದೇ ರಿಲೇಟೆಡ್ ಒಂದು ಏನಾಗಿತ್ತು, ಸೆಬಿಲಿ ಮತ್ತೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಲ್ಲಿ ಒಂದು ಡಿಲೇ ಆಗಿ ನಿಂತ್ಕೊಳ್ತು. ಏನಾಯ್ತು ಅಂತಂದ್ರೆ, ಒಂದು ಕಂಪನಿ ಮ್ಯಾಕ್ಸಿಮಮ್ ಲಿಮಿಟ್ ಗಿಂತ ಜಾಸ್ತಿನ ಪ್ರಾಫಿಟ್ ಮಾಡ್ಬಿಟ್ಟಿತ್ತು. ಪ್ರಾಫಿಟ್ ಮಾಡ್ಕೊಳ್ಳೋದೇನೋ ಕರೆಕ್ಟ್, ಆದ್ರೆ ಏನಾಗಿತ್ತು ಅಂತಂದ್ರೆ ಅಲ್ಲಿ ಒಂದು ರಿಬೇಟ್ ಇತ್ತು. ಬಟ್ ಆ ರಿಬೇಟ್ ಅನ್ನ ಇಷ್ಟು ದಿನ ಯಾರು ಕೂಡ ಕ್ರಾಸ್ ಆಗಿರ್ಲಿಲ್ಲ. ಆ ರಿಬೇಟ್ ಕ್ರಾಸ್ ಆಗಿ ಅದ್ ಏನಾಗೋಯ್ತು, ಅಲ್ಲಿಗೆ ಹೋಲ್ಡ್ ಆಯ್ತು. ಈಗ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ನ ಮಾಡಿದ್ದಾರೆ ಎಷ್ಟೋ ಶೇರ್ ಹೋಲ್ಡರ್ಸ್, ಕರೆಕ್ಟಾ? ಆದ್ರೆ ಇಲ್ಲಿ ಏನಾಯ್ತು, ಕೋರ್ಟ್ ಆರ್ಡರ್ ಮಾಡ್ತು ಏನಂತಂದ್ರೆ ನೆಕ್ಸ್ಟ್ ಡಿಸಿಷನ್ ಬರೋ ತನಕ ಯಾವುದೇ ರೀತಿಯಾದಂತಹ ಪ್ರಾಫಿಟ್ ಡಿಸ್ಟ್ರಿಬ್ಯೂಟ್ ಮಾಡಂಗಿಲ್ಲ ಅಂತ ಅಂದ್ಬಿಟ್ಟು. ಸೊ ಈ ತರ ಲೀಗಲ್ ಕನ್ಸ್ಟ್ರೈನ್ ಇತ್ತು. ಏನೋ ಒಂದು ಕೋರ್ಟ್ ಅಲ್ಲಿ ಕೇಸ್ ಆಗಿ ನಿಂತ್ಕೊಳ್ತು, ಅಥವಾ ಬಿಸ್ನೆಸ್ ನ ರನ್ ಮಾಡಂಗಿಲ್ಲ ಅಂತಂತ ಬಂತು, ಏನೋ ಒಂದು ಅಡೆತಡೆ ಬಂತು ಅಂತಂದಾಗ ಪ್ರಾಫಿಟ್ ಕೊಡಕ್ಕಾಗತ್ತಾ? ಖಂಡಿತ ಕೊಡಕ್ ಆಗಂಗಿಲ್ಲ. ಸೊ ಅವಾಗ ಹೋಲ್ಡ್ ಆಗುತ್ತೆ. ಸೊ ಈ ತರದ ಲೀಗಲ್ ಕನ್ಸ್ಟ್ರೈನ್ಸ್ ಗಳು ತುಂಬಾ ಮ್ಯಾಟರ್ ಆಗುತ್ತೆ. ಯಾವುದೇ ಒಂದು ಕಂಪನಿ ಒಂದು ಡಿವಿಡೆಂಡ್ ನ ಕೊಡ್ಬೇಕಾಗತ್ತೆ ಅಂತ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಅಲ್ಲಿಗೆ ನಿಮ್ಗೆ ಫೈನಾನ್ಷಿಯಲ್ ಡಿಸಿಷನ್ ಅಂದ್ರೇನು, ಮತ್ತೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೇನು, ಮತ್ತೆ ಡಿವಿಡೆಂಡ್ ಅಂತ ಡಿಸಿಷನ್ ಅಂತಂದ್ರೇನು, ಹಾಗೆ ಮೂರಕ್ಕೂ ಸಂಬಂಧಪಟ್ಟಂಗೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಕನ್ಸಿಡರ್ಡ್ ಆಗುತ್ತೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂಡಿದೀವಿ. ಸೊ ಇವತ್ತಿನ ಬೆಳಿಗ್ಗೆಯಿಂದ ನಾವು ಏನ್ ಅರ್ಥ ಮಾಡ್ಕೊಂಡು ಅಂತ ಒಂದು ಕ್ವಿಕ್ ನ ರಿವಿಷನ್ ಮಾಡೋಣ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತಂದ್ರೇನು, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾನು ಅರ್ಥ ಮಾಡ್ಕೊಂಡಿದೀರಾ. ಬಿಸ್ನೆಸ್ ಫೈನಾನ್ಸ್ ಅಂತಂದ್ರೆ ಏನು ಅನ್ನೋದ್ರ ಮೀನಿಂಗು, ಇಂಪಾರ್ಟೆನ್ಸ್, ಮತ್ತೆ ಆಬ್ಜೆಕ್ಟಿವ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಏನು ಅನ್ನೋದು, ಟೈಪ್ ಆಫ್ ಏನು ಫೈನಾನ್ಷಿಯಲ್ ಡಿಸಿಷನ್ ಅಂದ್ರೇನು, ಅದರಲ್ಲಿ 3 ಮೆಥಡ್ ಬರುತ್ತೆ: ಇನ್ವೆಸ್ಟ್ಮೆಂಟ್, ಫೈನಾನ್ಷಿಯಲ್, ಮತ್ತೆ ಇನ್ನೊಂದು ಯಾವ್ದು ಡಿವಿಡೆಂಡ್ ಡಿಸಿಷನ್. ಅಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅಂತಂದ್ರೆ ಏನು, ಹಾಗೆ ಕ್ಯಾಪಿಟಲ್ ಬಡ್ಜೆಟಿಂಗ್ ಡಿಸಿಷನ್ ಅಂತಂದ್ರೇನು, ಅದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಕನ್ಸಿಡರ್ಡ್ ಆಗುತ್ತೆ. ಫೈನಾನ್ಷಿಯಲ್ ಡಿಸಿಷನ್ ಅಂತಂದ್ರೇನು, ಅದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ಗಳು ಕನ್ಸಿಡರ್ಡ್ ಆಗುತ್ತೆ. ಹಾಗೆ ಫೈನಲ್ ಆಗಿ ಡಿವಿಡೆಂಡ್ ಡಿಸಿಷನ್ ಅಂತಂದ್ರೇನು, ಆ ಡಿವಿಡೆಂಡ್ ಡಿಸಿಷನ್ ಗೆ ಸಂಬಂಧಪಟ್ಟಂತಹ ಫ್ಯಾಕ್ಟರ್ಸ್ ಗಳು ಏನೇನು ಇಂಪಾರ್ಟೆಂಟ್ ಆಗುತ್ತೆ ಅಂತ ಅದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಂತೀವಿ ಗೈಸ್. ಇನ್ನ ಮ್ಯಾಕ್ಸಿಮಮ್ ಅಂತಂದ್ರೆ ಇನ್ನೊಂದು ಹಾಫ್ ಅನ್ ಅವರ್ ಅಲ್ಲಿಗೆ ನಿಮ್ಮ ಈ ಚಾಪ್ಟರ್ ಕಂಪ್ಲೀಟ್ ಆಗ್ಬಿಡುತ್ತೆ. ಸೊ ಇಲ್ಲಿಗೆ ನಿಮ್ಮ ಯಾವ್ದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಪಾರ್ಟ್ 1 ಮುಗೀತು. ಪಾರ್ಟ್ 2 ಅಲ್ಲಿ ಮತ್ತೆ ಸಿಗೋಣ. ಸ್ಟಿಲ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ನೀವು ಕೇಳ್ಬೋದು, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ.
ಕ್ಲಾಸ್ಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅಂತಂದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಶೇರ್ ಮಾಡಿ. ಮತ್ತೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಎಲ್ಲ ಗ್ರೂಪ್ ಗಳು ಕ್ರಿಯೇಟ್ ಆಗಿದೆ, ಅದಕ್ಕೆ ಜಾಯಿನ್ ಆಗಿ. ಸೊ ನಿಮ್ಗೆ ಬೇಕಾದಂತಹ ಇನ್ಪುಟ್ಸ್ ಗಳು ಟೈಮ್ ಸಿಗ್ತಾ ಹೋಗುತ್ತೆ. ಸೊ ಮತ್ತೇನೆ ಈ ಚಾಪ್ಟರ್ ನ ಅಂದ್ರೆ ನಿಮ್ಮ 9th ಸೆಕೆಂಡ್ PUC ಬಿಸ್ನೆಸ್ ಸ್ಟಡೀಸ್ 9th ಚಾಪ್ಟರ್ ಅಂತಹ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಸೆಕೆಂಡ್ ಪಾರ್ಟ್ ಅನ್ನ ಮುಗಿಸಿ ಈ ಚಾಪ್ಟರ್ ನ ಕಂಪ್ಲೀಟ್ ಮಾಡೋಣ. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ಸಿಗೋಣ.